ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನು ಮತ್ತು ಪವಿತ್ರಾತ್ಮನ ಅಭಿಷೇಕ. ಓಕೆ, ಥ್ಯಾಂಕ್ ಯು. ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗುವ ಹೂ ಈಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ಯಾರು, ಪವಿತ್ರಾತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ಏನು ಎಂಬುದಾಗಿ, ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನವೇ ಹೇಗೆ ಆರಂಭವಾಗ್ತದೆ ಅಂದರೆ, ದೇವರು ಭೂಮಿ ಆಕಾಶಗಳನ್ನು, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ಪವಿತ್ರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇದ್ದನು ಎಂಬುದಾಗಿ. ಆಗ ದೇವರು ಬೆಳಕಾಗಲಿ ಎಂದಾಗ ಬೆಳಕಾದನೆಂಬುದಾಗಿ. ನಾವು ಮೊದಲನೇ 1, 2, 3ನೇ ವಚನದಲ್ಲಿಯೇ ನಾವು ದೇವರ ತ್ರಯೇಕತ್ವವನ್ನು ನೋಡ್ತೇವೆ. ಗಾಡ್ ದ ಫಾದರ್, ತಂದೆಯಾದ ದೇವರು, ಪವಿತ್ರಾತ್ಮನು ಮತ್ತು ದೇವರ ವಾಕ್ಯವೆಂಬಾತನು. ಸೊ ಇಲ್ಲಿ ನಾವು ನೋಡುವಾಗ ಇವತ್ತು ನಾವು ಬಹಳ ಮುಖ್ಯವಾಗಿ ಧ್ಯಾನ ಮಾಡುವ ಪವಿತ್ರಾತ್ಮನು ಯಾರು, ಆತನ ಕಾರ್ಯ ಏನು, ನಂತರ ಪವಿತ್ರಾತ್ಮನ ಅಭಿಷೇಕ. ದೇವರು ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಇವತ್ತು ಹೊಸ ಅಭಿಷೇಕವನ್ನು ತುಂಬಿಸಲಿಕ್ಕಿದ್ದಾರೆ. ಎಷ್ಟು ಜನರು ಇವತ್ತು ಸಿದ್ಧರಾಗಿದ್ದೀರಿ? ನಾವು ಈ ಸಂದೇಶ ಮುಗಿಯುವ ಹೊತ್ತಿಗೆ ದೇವರು ನಿಮ್ಮನ್ನೆಲ್ಲ ಒಂದು ಹೊಸ ಬೆಂಕಿಯಿಂದ ತುಂಬಿಸ್ತಾರೆ. ನಾನು ಬಹಳ ನಂಬಿಕೆಯಿಂದ ಬಂದಿದ್ದೇನೆ, ನೀವು ಕೂಡ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಕಾದುಕೊಳ್ಳಿರಿ. ದೇವರು ದಾಹವುಳ್ಳವರನ್ನು ತುಂಬಿಸ್ತಾರೆ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಹೊಸ ಅಭಿಷೇಕದಿಂದ ತುಂಬಿಸ್ತೇನೆ. ದೇವರ ಪ್ರೀತಿ, ಕೃಪೆ, ಕರುಣೆಗಳು ಅನುದಿನ ಹೊಸದಾಗಿದೆ. ಇಟ್ ಈಸ್ ನ್ಯೂ ಎವ್ರಿ ಡೇ. ಸೊ ಗಾಡ್ ವಿಲ್ ಅನಾಯಿಂಟ್ ಯು ವಿತ್ ದ ಫ್ರೆಶ್ ಅನಾಯಿಂಟಿಂಗ್. ಹೊಸ ಅಭಿಷೇಕ, ಹೊಸ ಸೀಸನ್ಗೋಸ್ಕರ, ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ, ದೇವರ ಹೊಸ ದಿನಕ್ಕೋಸ್ಕರ. ಹಲ್ಲೆಲೂಯಾ. ಸೊ ನಾವು ನೋಡುವಾಗ ಪವಿತ್ರಾತ್ಮನು ಯಾರು? ಪವಿತ್ರಾತ್ಮನು ತ್ರಯೇಕತ್ವದಲ್ಲಿ 3ನೆಯ ಬಹಳ ಮುಖ್ಯವಾದ ವ್ಯಕ್ತಿ. ಹೋಲಿ ಸ್ಪಿರಿಟ್ ಇಸ್ ಅ ಪರ್ಸನ್. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ಈ ತ್ರಯೇಕತ್ವದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ. ನಾವು ನೋಡುವಾಗ ತ್ರಯೇಕತ್ವದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನು ಅಂತ ಹೇಳುವಾಗ, ಮಗನಾದ ದೇವರು ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೆಂಬ ಆತನು ಅಂತ ಹೇಳಿದರೆ, ಆತನು ನರವತಾರ ಎತ್ತಿದಾಗ ಆತನು ದೇವರ ಮಗನಾದನು. ಪವಿತ್ರಾತ್ಮನು ದೇವರ ಜೀವಶ್ವಾಸವಾಗಿದ್ದಾನೆ. ಹೋಲಿ ಸ್ಪಿರಿಟ್ ಇಸ್ ದ ಬ್ರೆತ್ ಆಫ್ ಗಾಡ್. ಪವಿತ್ರಾತ್ಮನು ಅಂತ ಹೇಳಿದರೆ ದೇವರ ಶ್ವಾಸ. ಯೇಸು ಅಂತ ಹೇಳುವಾಗ ದೇವರ ಮಾತು, ದೇವರ ವಚನ, ದೇವರ ವಾಕ್ಯ, ದೇವರ ಉದ್ದೇಶ, ದೇವರ ಆಲೋಚನೆ, ದೇವರ ಪ್ರೀತಿ. ಹೂ ಗಾಡ್ ಈಸ್. ಜೀಸಸ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಹೂ ಗಾಡ್ ಈಸ್. ದೇವರ ಪ್ರಕಟಣೆ ಆಗಿದ್ದಾರೆ. ಆದರೆ ಆ ವಾಕ್ಯ, ಈಗ ನೀವೆಲ್ಲರೂ ಐಸಾಯ ಚಾಪ್ಟರ್ 34 ತೆಗಿರಿ. ಏಷಯ 34, 16ನೇ ವಚನ. ಹಾಂ ಹಾಂ ಇಲ್ಲಿ ನಾವು ನೋಡ್ತೇವೆ, ಯೆಹೋವನ ಶಾಸ್ತ್ರವನ್ನು ಹುಡುಕಿ ಹೋದಿರಿ, ಅದರಲ್ಲಿ ಒಂದೂ ಇಲ್ಲದೇ ಇರುವುದು, ಎಲ್ಲವೂ ಜೊತೆ ಜೊತೆಯಾಗಿರುವುದು. ನನ್ನ ಬಾಯಿಂದ ಅಪ್ಪಣೆ ಆಯಿತಲ್ಲ, ನನ್ನ ಆತ್ಮವೇ ಇದನ್ನು ಬರಮಾಡಿತು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಬಾಯಿಂದ ಅಪ್ಪಣೆ ಆಯ್ತಲ್ಲ. ಏನು ಅಪ್ಪಣೆ ಆಯಿತು? ನನ್ನ ನುಡಿಗಳು, ಅದನ್ನು ನನ್ನ ಆತ್ಮವೇ ಬರಮಾಡಿತು. ಇಟ್ ಕೇಮ್ ಫ್ರಮ್ ಮೈ ಸ್ಪಿರಿಟ್. ನನ್ನ ಆತ್ಮದ ಮೂಲಕ ಹೊರಗೆ ಬಂತು. ಸೊ ಈಗ ತಂದೆಯಾದ ದೇವರು ಅಂತ ಹೇಳುವಾಗ ಈಸ್ ದ ಸೋರ್ಸ್. ವಾಕ್ಯವೆಂಬ ಆತನು ದೇವರ ಮಗನು, ಆತನ ಮಾತು. ನಂತರ ಪವಿತ್ರಾತ್ಮನು ಆ ಮಾತುಗಳನ್ನು ಹೊರಗೆ ಮಾಡುದು. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ನಿಂತಿದ್ದೇನೆ, ನನ್ನ ಮಾತುಗಳನ್ನು ನನ್ನ ಬಾಯಿಂದ ನೀವು ಕೇಳ್ತಾ ಇದ್ದೀರಿ. ಆ ಮಾತುಗಳನ್ನು ನನ್ನ ಆತ್ಮವನ್ನು ಉಂಟು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೈ ಬ್ರೆತ್, ನನ್ನ ಶ್ವಾಸ ನನ್ನ ವೋಕಲ್ ಕಾರ್ಡನ್ನು ಪಾಸ್ ಆದಾಗ ಶಬ್ದಗಳು ಉಂಟಾಗ್ತದೆ, ಸ್ವರ ಉಂಟಾಗ್ತದೆ, ಮಾತು ಉಂಟಾಗ್ತದೆ. ಯು ನೀಡ್ ಬ್ರೆತ್, ಶ್ವಾಸ ಬೇಕು. ಸೇಮ್ ಎಕ್ಸಾಕ್ಟ್ಲಿ ಹಾಗೆ ದೇವರ ಮಾತುಗಳು ದೇವರ ಶ್ವಾಸದಿಂದ ಉಂಟಾಗುವುದು. ಅರ್ಥ ಆಗ್ತಿದೆ ನಿಮಗೆ? ದೇವರ ಶ್ವಾಸದಿಂದ ಉಂಟಾಗುವುದು. ಸೊ ದೇವರ ಆತ್ಮನು ದೇವರ ಮಾತುಗಳನ್ನು ಉಂಟು ಮಾಡಿ ದೇವರ ಬಾಯಿಂದ ಅದನ್ನು ಹೊರಗೆ ಹಾಕುವುದು. ಹಲ್ಲೆಲೂಯಾ. ಸೊ ಹೋಲಿ ಸ್ಪಿರಿಟ್ ಈಸ್ ದ ಬ್ರೆತ್ ಆಫ್ ಗಾಡ್. ಪವಿತ್ರಾತ್ಮನು ದೇವರ ಶ್ವಾಸವಾಗಿದ್ದಾನೆ.
ನಾವು ನೋಡುವಾಗ ದೇವರ ಆದಿಯಲ್ಲಿ ಪ್ಲಾನ್ ಮಾಡ್ತಾರೆ, ನಮ್ಮ ಸ್ವಾರೂಪ್ಯದಲ್ಲಿ ಮನುಷ್ಯರನ್ನು ಉಂಟು ಮಾಡುವ ಎಂದಾಗ ದ್ಯಾಟ್ ಈಸ್ ದ ಪ್ಲಾನ್ ಆಫ್ ದ ಫಾದರ್. ತಂದೆಯಾದ ದೇವರ ಅದು ಯೋಜನೆಯಾಗಿತ್ತು. ಅದನ್ನು ಕಾರ್ಯರೂಪದಲ್ಲಿ ಮಾಡಿದ್ದು ವಾಕ್ಯವೆಂಬ ಆತನು. ಯಾಕೆಂತ ಹೇಳಿದ್ರೆ ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು. ಜೀಸಸ್ ಇಸ್ ದ ಡೂವರ್ ಆಫ್ ದ ವಿಲ್ ಆಫ್ ಗಾಡ್. ಯೇಸುಸ್ವಾಮಿ ಹೇಳ್ತಾರೆ, ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಐ ಕೇಮ್ ಟು ಡೂ ದ ವಿಲ್ ಆಫ್ ಗಾಡ್. ಸೊ ವರ್ಡ್ ಆಫ್ ಗಾಡ್, ವಾಕ್ಯವೆಂಬ ಆತನು ಅಂತ ಹೇಳಿದ್ರೆ ದೇವರ ಚಿತ್ತವನ್ನು, ದೇವರು ಏನು ಪ್ಲಾನ್ ಮಾಡ್ತಾರೆ ಅದನ್ನು ಕಾರ್ಯರೂಪದಲ್ಲಿ ಮಾಡಲಿಕ್ಕೆ. ಸೊ ತಂದೆಯಾದ ದೇವರು ಲೆಟ್ ಅಸ್ ಕ್ರಿಯೇಟ್ ಮ್ಯಾನ್ ಇನ್ ಅವರ್ ಇಮೇಜ್, ಮನುಷ್ಯರನ್ನು ನಮ್ಮ ಸ್ವಾರೂಪ್ಯದಲ್ಲಿ ಉಂಟು ಮಾಡುವ ಅಂತ ಹೇಳಿದಾಗ ಯೇಸು ಕ್ರಿಸ್ತನು, ಬಿಕಾಸ್ ಈಸ್ ದ ಡೂವರ್, ಆತನು ಮಾಡುವ ಆತನು ಮಣ್ಣಿಗೆ ಕೈ ಹಾಕಿ ಆ ಮಣ್ಣಿನಲ್ಲಿ ಮನುಷ್ಯನ ರೂಪವನ್ನು ಮಾಡಿದ್ದು. ಹಲ್ಲೆಲೂಯ. ಮನುಷ್ಯನ ರೂಪ ಮಾಡಿದ್ದು. ಈಗ ಆ ಮಣ್ಣಿನ ಮಡಕೆಗೆ ಆ ರೂಪಕ್ಕೆ ಜೀವ ಇರಲಿಲ್ಲ. ದೇರ್ ವಾಸ್ ನೋ ಲೈಫ್. ಆಗ ಆ ಯೇಸು ಕ್ರಿಸ್ತನು ಏನು ಮಾಡಿದ ಅಂತಂದ್ರೆ ಅದರ ಒಳಗೆ ತನ್ನ ಜೀವಶ್ವಾಸವನ್ನು ಊದಿದ್ದು. ಈ ಬ್ರೀತ್ ಇಸ್ ಬ್ರೆತ್. ಆದಿಕಾಂಡ 2ನೇ ಅಧ್ಯಾಯದ 7ನೇ ವಚನ, ಜೆನೆಸಿಸ್ ಚಾಪ್ಟರ್ 2 ವರ್ಸ್ 7. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವಾಗ ಯೆಹೋವನು ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿ ಅದರ ಒಳಗೆ ಜೀವಶ್ವಾಸವನ್ನು, ಅಂದರೆ ದೇವರ ಶ್ವಾಸವನ್ನು ಅದರ ಒಳಗೆ ಊದಿದು, ತನ್ನ ಸ್ವಂತ ಶ್ವಾಸವನ್ನು ಅದರ ಒಳಗೆ ಊದಿ. ಅದಕ್ಕೆ ನಾವು ಯೋಬನ ಪುಸ್ತಕದಲ್ಲಿ ನೋಡ್ತೇವೆ, ಯೋಬನ ಹೇಳ್ತಾನೆ, ನೀನು ನನ್ನ ಒಳಗೆ ಊದಿದ ಆ ಶ್ವಾಸ ಇನ್ನೂ ಇದೆಯಲ್ಲ. ದ ಬ್ರೆತ್ ವಿ ಹ್ಯಾವ್, ನಮ್ಮ ಒಳಗೆ ಇರುವ ಶ್ವಾಸ ಅದು ದೇವರ ಶ್ವಾಸ, ಇಸ್ ಬ್ರೆತ್. ಓಕೆ. ಸೊ ಈಗ ಜೀವಶ್ವಾಸವನ್ನು, ದೇವರ ಆ ಬ್ರೆತ್ ಅನ್ನು, ಪವಿತ್ರಾತ್ಮನನ್ನು ಊದಿದಾಗ ಅದಕ್ಕೆ ಜೀವ ಬಂತು, ಲೈಫ್ ಕೇಮ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತದೆ ಏನಂತ ಹೇಳಿದ್ರೆ, ಬದುಕಿಸುವಂಥದ್ದು ಆತ್ಮವೇ. ಬದುಕಿಸುವಂಥದ್ದು ಯಾವುದು? ಆತ್ಮವೇ. ವೆನ್ ದ ಹೋಲಿ ಸ್ಪಿರಿಟ್ ಕೇಮ್, ಯಾವಾಗ ಪವಿತ್ರಾತ್ಮನು ಆ ಮಣ್ಣಿನ ಮಡಕೆಯೊಳಗೆ ಬಂದೋ ಆಗ ನಿರ್ಜೀವವಾಗಿರುವಂತಹ ಆ ಮಣ್ಣಿನ ಮಡಕೆಗೆ ಜೀವ ಬಂತು, ಲೈಫ್ ಕೇಮ್. ಓಕೆ. ಈಗ ಏನಾಯಿತು, ದೇವರು ಅವರನ್ನು ಏದೇನ್ ತೋಟದಲ್ಲಿಟ್ಟರು. ಏದೇನ್ ತೋಟದಲ್ಲಿ ಇಟ್ಟು ಅವರಿಗೆ ಹೇಳಿದ್ರು, ನೀವು ಈ ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ತಿನ್ಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಒಂದು ಆಜ್ಞೆ ಕೊಟ್ಟರು. ಹೇಗೆ ಸೈತಾನನು ಬಂದು ಅವರನ್ನು ಟೆಂಪ್ಟ್ ಮಾಡಿ ಅವರನ್ನು ಪಾಪಕ್ಕೆ ಪ್ರೇರೇಪಿಸಿ ದೇವರ ಮಾತಿಗೆ ಅವಿಧೇಯರಾಗಿ ಮಾಡಿದಾಗ ದೇವರೇನು ಹೇಳಿದ್ರು, ನೀವು ಆ ಮರದ ಹಣ್ಣನ್ನು ತಿಂದ್ರೆ ನೀವು ಸಾಯ್ತೀರಾ, ಯು ವಿಲ್ ಡೈ, ಸಾಯ್ತೀರಾ ಅಂತೇಳಿ. ಸೊ ಯಾವಾಗ ಅವರ ಆ ಮರದ ಹಣ್ಣನ್ನು ತಿಂದಾಗ ಯಾವಾಗ ಪಾಪ ಬಂತೋ, ಯಾವಾಗ ದೇವರ ಮಾತಿಗೆ ಅವಿಧೇಯತೆ ಬಂತೋ, ಆಗ ಅವರ ಜೀವ ಹೋಯ್ತು. ದೇವರವರೊಳಗೆ ಜೀವಶ್ವಾಸವನ್ನು ಊದಿದ್ರು. ವೆನ್ ದ ಸಿನ್ ಕೇಮ್, ಯಾವಾಗ ಪಾಪ ಬಂತೋ, ಲೈಫ್ ಲೆಫ್ಟ್ ದೇರ್ ಲೈಫ್. ಅವರ ಜೀವಿತದಲ್ಲಿ ದೇವರ ಜೀವ ಹೊರಟು ಹೋಯಿತು, ದ ಲೈಫ್ ಆಫ್ ಗಾಡ್. ಶ್ವಾಸ ಮಾತ್ರ ಉಳಿತು, ಗಾಳಿ ಮಾತ್ರ ಉಳಿತು. ಸೊ ಹೋಲಿ ಸ್ಪಿರಿಟ್ ಲೆಫ್ಟ್ ದೆಮ್. ಪವಿತ್ರಾತ್ಮನು ಅವರ ಆತ್ಮದಲ್ಲಿ ಜೀವಿಸ್ತಾ ಇದ್ನು. ಆ ಆತ್ಮನು, ಆ ಪವಿತ್ರಾತ್ಮನು ಆ ಆತ್ಮವನ್ನು ಬಿಟ್ಟು ಹೋದಾಗ ದೇವರ್ ಡೆಡ್ ಇನ್ ದ ಸ್ಪಿರಿಟ್. ಆತ್ಮ ಸತ್ತೋಯ್ತು. ದೇವರ್ ಲಿವಿಂಗ್ ಇನ್ ದ ಬಾಡಿ. ನಾವು ನಮ್ಮ ದೇವರನ್ನು ತಿಳಿದುಕೊಳ್ಳುವುದು ಆತ್ಮದಲ್ಲಿ ಮಾತ್ರ. ಯಾಕೆಂದ್ರೆ ಗಾಡ್ ಇಸ್ ಸ್ಪಿರಿಟ್. ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದ ರೆವೆಲೇಷನ್ ಆಫ್ ಗಾಡ್ ವಿ ಕ್ಯಾನ್ ರಿಸೀವ್ ಓನ್ಲಿ ಇನ್ ದ ಸ್ಪಿರಿಟ್. ನಾವು ಆತ್ಮದಲ್ಲಿ ಮಾತ್ರ ದೇವರನ್ನು ತಿಳಿಲಿಕ್ಕೆ ಸಾಧ್ಯ. ಮಾನುಷ್ಯವಾಗಿ ನಮ್ಮ ಜ್ಞಾನದ ಮೂಲಕ ಶಾರೀರಿಕವಾಗಿ ದೇವರು ಯಾರು ಎಂಬುದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಈಗ ಏನಾಯ್ತು, ಮನುಷ್ಯ ಆತ್ಮದಲ್ಲಿ ಸತ್ತು ಹೋಗಿದ್ದಾನೆ. ಈ ವಾಸ್ ಲಿವಿಂಗ್ ಇನ್ ದ ಬಾಡಿ. ಅವನ ಮೈಂಡ್ ಅಲರ್ಟ್ ಆಗಿದೆ. ಯಾಕೆಂದ್ರೆ ಅವನು ಒಂದು ಹಣ್ಣು ತಿಂದಿದ್ದಾನೆ, ಇಹಲೋಕ ಜ್ಞಾನದ ಒಂದು ಹಣ್ಣು ತಿಂದಿದ್ದಾನೆ. ಈಸ್ ಅಲರ್ಟ್. ನಾವು ಏನಾಗಿದೆ ಅಂತ ಹೇಳಿದ್ರೆ, ಯಾರು ಕ್ರಿಯೇಟರ್ ಗಾಡ್ ಆಗಿದ್ದಾರೋ, ಯಾರು ಸೃಷ್ಟಿಕರ್ತನಾದ ದೇವರಾಗಿದ್ದಾರೋ ಅವರನ್ನು ತಿಳಿಯುವ ಶಕ್ತಿ ಹೊರಟೋಯ್ತು. ಯಾಕೆ ಹೊರಟೋಯ್ತು? ಬಿಕಾಸ್ ದ ಹೋಲಿ ಸ್ಪಿರಿಟ್ ಲೆಫ್ಟ್. ದೇರ್ ಸ್ಪಿರಿಟ್ ಇಸ್ ಡೆಡ್. ಅವರ ಆತ್ಮ ಸತ್ತೋಯ್ತು. ಸೊ ದೇ ಕುಡ್ ನಾಟ್ ನೋ ಹೂ ಇಸ್ ದ ಕ್ರಿಯೇಟರ್ ಗಾಡ್. ಈಗ ಅವರಿಗೆ ತಮ್ಮನ್ನು ಉಂಟು ಮಾಡಿದ ದೇವರು ಯಾರು ಎಂಬುದನ್ನು ಗೊತ್ತಾಗುವ ಶಕ್ತಿ ಕಳ್ಕೊಂಡಾಗ
ಮನುಷ್ಯ ಏನು ಮಾಡಿದ ಅಂತ ಹೇಳಿದ್ರೆ, ತನ್ನ ಮಾನಸಿಕವಾಗಿ ತನ್ನ ಕಲ್ಪನೆಗೆ ಬೇಕಾದಾಗೆ ತನಗೆ ಬೇಕಿರುವ ದೇವರುಗಳನ್ನು ಅವನೇ ಮಾಡಿದ. ಹಲ್ಲೆಲೂಯಾ. ಯಾರಿಗೆ ಅರ್ಥ ಆಗ್ತಿದೆ ಮೆಸೇಜ್? ದಟ್ಸ್ ವೈ, ಅದಕ್ಕೋಸ್ಕರ ನೀವು ಲೋಕದಲ್ಲಿ ನೋಡ್ತೀರಿ ಅನೇಕ ಆರಾಧನೆಗಳಿದೆ. ಅವರೆಲ್ಲ ಏನು ಹೇಳ್ತಾರೆ? ನಮ್ಮ ದೇವರು ನಾವು ಉಂಟು ಮಾಡಿದ ದೇವರು. ತನ್ನ ಕಲ್ಪನೆಗೆ ಬೇಕಾದಾಗೆ, ತನ್ನ ಆಲೋಚನೆಗೆ ಬೇಕಾದ ದೇವರುಗಳನ್ನು ಅವನೇ ಸೃಷ್ಟಿಸಿ ಅವನೇ ಅದಕ್ಕೆ ಅಡ್ಡ ಬಿದ್ದ. ಬಿಕಾಸ್ ಈ ಲಾಸ್ಟ್ ದ ಎಬಿಲಿಟಿ ಟು ನೋ ಹೂ ಇಸ್ ಮೈ ಕ್ರಿಯೇಟರ್. ನನ್ನನ್ನು ಸೃಷ್ಟಿ ಮಾಡಿದ ದೇವರು ಯಾರು ಎಂಬ ಶಕ್ತಿಯನ್ನು, ತಿಳಿದುಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡ. ನಾವು ದೇವರು ಅವರ ಜನರನ್ನು ಕನ್ಸಲ್ಟ್ ಮಾಡಲಿಕ್ಕೆ, ಹುಡುಕಲಿಕ್ಕೆ, ಪುನಃ ಅವರ ಬಳಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಮನುಷ್ಯ ಪ್ರಯತ್ನ ಮಾಡಲಿಲ್ಲ. ಏದೇನ್ ತೋಟದಲ್ಲಿ ನಾವು ನೋಡ್ತೇವೆ, ಆದಾಮನು ಹಣ್ಣು ತೆಗೆದುಕೊಂಡು ತಿಂತಾನೆ, ಅವನ ಜೀವಿತದಲ್ಲಿ ಪಾಪ ಬರ್ತದೆ, ಅವನು ತಾನು ಬೆತ್ತಲೆಯಾಗಿದ್ದಾನೆ ಅಂತ ಗೊತ್ತಾಗಿ ದೇವರಿಂದ ದೂರ ಹೋಗಿ ಅವಿತುಕೊಳ್ತಾನೆ. ದೇವರು ಪರಲೋಕದಿಂದ ನೋಡಿದ್ರು, ದೇವರ ತೇಜೋದೃಷ್ಟಿಗೆ ಯಾವುದೊಂದು ಮರೆಯಾಗಲಿಲ್ಲ. ದೇವರಿಗೆ ನೋವಾಯಿತು ಆದಾಮ ಹಣ್ಣು ತಿಂತಾ ಇರುವಾಗ, ತುಂಬ ನೋವಾಯಿತು ಅವರ ಮಾತಿಗೆ ಅವಿಧೇಯರಾಗುವಾಗ. ಆದರೂ ಕೂಡ ಬಿಕಾಸ್ ಗಾಡ್ ಇಸ್ ಲವ್, ದೇವರು ಪ್ರೀತಿಯಾಗಿದ್ದಾರೆ, ದೇವರು ಏದೇನ್ ತೋಟದಲ್ಲಿ ಆದಾಮನನ್ನು ಪುನಃ ತಿರುಗಿ ಹುಡುಕಿ ಬಂದರು. ಹಲ್ಲೆಲೂಯಾ. ಆದಾಮನೇ ಆದಾಮನೇ ನೀನು ಎಲ್ಲಿದ್ದಿ? ಗಾಡ್ ವಾಂಟೆಡ್ ಆಡಮ್ ಬ್ಯಾಕ್. ಆದಾಮನನ್ನು ಬಯಸಿ ಬಂದರು. ಅದಕ್ಕಿಂತ ಮೊದಲು ಸಹ ಸಂಜೆಯ ತಂಗಾಳಿಯಲ್ಲಿ ಬರ್ತಾ ಇದ್ರು, ಆದಾಮನೊಂದಿಗೆ ಚಲಿಸ್ತಾ ಇದ್ರು, ಆದಾಮನೊಂದಿಗೆ ನಡೀತಾ ಇದ್ರು. ಆದಾಮ ದೇವರ ಮಾತಿಗೆ ಅವಿಧೇಯನಾಗಿ ಹಣ್ಣು ತಿಂದ. ದೇವರು ನೋಡ್ತಾ ಇದ್ದಾರೆ, ದೇವರಿಗೆ ನೋವಾಯಿತು. ಆದರೂ ಕೂಡ ಬಿಕಾಸ್ ಈಸ್ ಲವ್, ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ನಮ್ಮನ್ನು ಅತಿಯಾಗಿ ಬಯಸುವ ದೇವರಾಗಿದ್ದಾರೆ, ನಮ್ಮ ಅಗಲುವಿಕೆ ಅವರಿಗೆ ಇಷ್ಟ ಇಲ್ಲ. ಸೊ ಆತನು ಏದೇನ್ ತೋಟದಲ್ಲಿ ಹುಡುಕಿ ಬಂದರು, ಆದಾಮನೇ ಆದಾಮನೇ ನೀನು ಎಲ್ಲಿದ್ದಿ? ಆದಾಮ ಒಂದು ಕ್ಷಣ ದೇವರನ್ನು ಹುಡುಕ್ಲಿಲ್ಲ, ದೇವರೇ ದೇವರೇ ಅಂತ ಬರಲಿಲ್ಲ, ದೇವರು ಆದಾಮನೇ ಆದಾಮನೇ ಅಂತ ಹುಡುಕಿ ಬಂದರು. ಹಿ ವಾಸ್ ರನ್ನಿಂಗ್ ಅವೇ ಫ್ರಮ್ ಗಾಡ್. ಏದೇನ್ ತೋಟದಲ್ಲಿ ಮನುಷ್ಯ ದೇವರಿಂದ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದವ ಇವತ್ತು ಸಹ ಓಡ್ತಾನೆ ಇದ್ದಾನೆ, ಇವತ್ತು ಸಹ ದೇವರನ್ನು ಬಿಟ್ಟು ಓಡ್ತಾನೆ ಇದ್ದಾನೆ. ಇದು ದೇವರ ಪ್ರೀತಿ ನಮ್ಮನ್ನು ಹುಡುಕಿ 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 ಬಂದು ನಾವು ಇಲ್ಲಿ ಕುತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಹುಡುಕಿ ಬಂದು ಎಕ್ಕಿ ತಂದು ಇಲ್ಲಿ ಕುತ್ಕೊಳ್ಳಿಸಿದ್ದು. ಹಲ್ಲೆಲೂಯಾ. ನಾವು ದೇವರನ್ನು ಹುಡುಕಿದ್ದಲ್ಲ, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದದ್ದು. ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನು ಆರಿಸಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಈ ದೇವರು ಯಾವ ಹಂತಕ್ಕೆ ಹೋದ್ರು ಅಂತ ಅಂದ್ರೆ, ನಮ್ಮನ್ನು ಹುಡುಕ್ತಾ ಹುಡುಕ್ತಾ ಪರಲೋಕದಿಂದ ಇಲ್ಲಿಗೆ ಮನುಷ್ಯನಾಗಿ ಬಂದರು. ಈ ಕೇಮ್ ಫ್ರಮ್ ಹೆವೆನ್. ನಮ್ಮನ್ನು ಹುಡುಕ್ತಾ ಹುಡುಕ್ತಾ ಪರಲೋಕದಲ್ಲಿ ಇಲ್ಲಿಗೆ ಮನುಷ್ಯರಾಗಿ ಬಂದು ಹೇಳಿದ್ರು, ಎಲೆ ಕಷ್ಟಪಡೋರೆ ಹೊರೆಯುತ್ತವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ಕಮ್ ಆನ್ ಟು ಮೀ. ಬಟ್ ಮ್ಯಾನ್ ಈಸ್ ರನ್ನಿಂಗ್. ಮನುಷ್ಯನ ಪ್ರವೃತ್ತಿ ದೇವರಿಂದ ದೂರ ಓಡ್ತಾನೆ ಇರುವುದು, ದೇವರಿಗೆ ಬೆನ್ನು ಕೊಡ್ತಾನೆ ಇರುವುದು. ಇಫ್ ಯು ರೀಡ್ ದ ಬೈಬಲ್, ನೀವು ಸತ್ಯವೇದನ್ನು ಓದ್ತಾ ಇದ್ರೆ, ಆದಿಕಾಂಡದ ಮಲಾಕಿ ತನಕ ನಾವು ನೋಡ್ತಾ ಇರುವಾಗ ದೇವರು ಅನೇಕ ಪ್ರವಾದಿಗಳನ್ನು ಕೊಟ್ಟು ಕರೆದ್ರು, ದೇವರ ಬಳಿಗೆ ಬನ್ನಿರಿ, ದೇವರ ಕಡೆಗೆ ತಿರುಗಿರಿ. ಬಟ್ ದೇ ಆರ್ ನಾಟ್ ಕಮಿಂಗ್. ಬರ್ತಾನೆ ಇಲ್ಲ, ದೇವರ ಬಳಿಗೆ ಬರ್ತಾನೆ ಇಲ್ಲ. ದೇ ಡಿಡ್ ನಾಟ್ ವಾಂಟೆಡ್ ಗಾಡ್. ದೇವರನ್ನಿಗೆ ಇರಲಿಕ್ಕೆ ಅವರಿಗೆ ಇಷ್ಟವೇ ಇಲ್ಲ. ಬಟ್ ಗಾಡ್ ಈಸ್ ಲವಿಂಗ್, ಗಾಡ್ ಈಸ್ ಇನ್ ಲವ್. ದೇವರು ಒನ್ ವೇ ಟ್ರಾಫಿಕ್ನಲ್ಲಿದ್ದಾರೆ. ಏನು? ದೇವರಿಗೆ ನಮ್ಮ ಮೇಲೆ ಪ್ರೀತಿಯಾಗಿದೆ. ಈ ವಾಂಟೆಡ್ ಅಸ್ ಬ್ಯಾಕ್. ನಮ್ಮನ್ನು ಪುನಃ ತಿರುಗಿ ಸೇರಿಸಿಕೊಳ್ಬೇಕು, ನಮ್ಮೊಟ್ಟಿಗೆ ಇರಬೇಕು ಎಂಬುದು ದೇವರ ಆಶೆ, ಇಷ್ಟ. ಆದರೆ ಏನಾಗಿದೆ? ಪಾಪ ನಮ್ಮನ್ನು ನಿಮ್ಮನ್ನು ದೇವರಿಂದ ಅಗಲಿಸಿತ್ತು. ಸೊ ಗಾಡ್ ವಾಂಟೆಡ್ ಟು ಟೇಕ್ ದ ಸಿನ್ ಅವೇ. ಪಾಪವನ್ನು ನಮ್ಮ ಜೀವಿತದಿಂದ ತೆಗೆದು ನಮ್ಮೊಂದಿಗೆ ನಿರಂತರವಾಗಿ ಇರಲಿಕ್ಕೆ ಬಯಸಿದ್ರು. ಅದಕ್ಕೆ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ರು. ಜೀಸಸ್ ಕೇಮ್, ವರ್ಡ್ ಆಫ್ ಗಾಡ್ ಕೇಮ್. ವಾಕ್ಯವೆಂಬ ಆತನು ಇಲ್ಲಿ ನರವತಾರ ಎತ್ತಿ ನನ್ನನ್ನು ನಿನ್ನನ್ನು ದೇವರಿಂದ ಅಗಲಿಸಿದ ಪಾಪವನ್ನು ತೆಗಿಲಿಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟುಬಿಟ್ರು. ಹಿ ಗೇವ್ ಹಿಸ್ ಲೈಫ್. ಪ್ರಾಣವನ್ನೇ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ನಿಮ್ಮನ್ನು ಪುನಃ ದೇವರಲ್ಲಿ ಪುನಃ ತಿರುಗಿ ಸೇರಿಸಿಕೊಳ್ಳಲಿಕ್ಕೆ. ಇಟ್ಸ್ ಅ ಡಿಸೈರ್. ಸೊ ದೇವರ ಆಶೆ ಏನಂತ ಹೇಳಿದ್ರೆ, ನಾವು ಅವರೊಟ್ಟಿಗೆ ಇರಬೇಕು,
ಅವರು ನಮ್ಮೊಟ್ಟಿಗೆ ಇರಬೇಕು. ಅದು ಆಶೆ. ದೇವರ ಇಚ್ಛೆ ಏನಂದ್ರೆ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ, ನೀವು ನನ್ನ ಪ್ರೀತಿಯನ್ನು ತಿಳಿಬೇಕು, ನೀವು ಕೂಡ ನನ್ನನ್ನು ಪ್ರೀತಿಸಬೇಕು. ದಟ್ಸ್ ಗಾಡ್ಸ್ ಡಿಸೈರ್. ಇಜಿಕೇಲ್ 36:26, ಯೆಹೆಜ್ಕೇಲ 36ನೇ ಅಧ್ಯಾಯದ 26ನೇ ವಚನ. ಓದಿ. ನನ್ನ ಆತ್ಮವನ್ನು ಸಾಕು. ಇಲ್ಲಿ ದೇವರು ಹೇಳ್ತಾರೆ, ನಾನು ನಿಮಗೆ ಒಂದು ನೂತನ ಮನಸ್ಸು ಕೊಡ್ತೇನೆ, ನೂತನ ಹೃದಯವನ್ನು ಕೊಡ್ತೇನೆ, ನಿಮ್ಮ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನಾನು ಕೊಡ್ತೇನೆ, ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನೀವು ನನ್ನ ಆಜ್ಞೆಗಳನ್ನು ಪಾಲಿಸುವ ಹಾಗೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಮನುಷ್ಯನ ಮನಸ್ಸು ಏನು? ಕಠಿಣವಾದ ಮನಸ್ಸು, ದೇವರನ್ನು ಬಯಸದ ಮನಸ್ಸು, ದೇವರನ್ನು ಪ್ರೀತಿಸದ ಮನಸ್ಸು. ಅದಕ್ಕೆ ದೇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಹೊಸ ಮನಸ್ಸು ಕೊಡ್ತೇನೆ, ಹೊಸ ಹೃದಯ ಕೊಡ್ತೇನೆ. ಯಾವ ಹೃದಯ ಅಂತ ಹೇಳಿದ್ರೆ, ನೀವು ನನ್ನನ್ನು ಪ್ರೀತಿಸುವ ಹೃದಯ ನಾನು ನಿಮ್ಮ ಒಳಗೆ ಉಂಟು ಮಾಡ್ತೇನೆ. ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತೇನೆ, ಬಯಸ್ತೇನೆ, ನಿಮಗಾಗಿ ಹಂಬಲಿಸ್ತೇನೆ, ನಾನು ನಿಮ್ಮನ್ನು ಹುಡುಕ್ತೇನೆ. ನೀವು ನನ್ನನ್ನು ಹುಡುಕ್ತಾ ಇಲ್ಲ, ಆದರೆ ಅದಕ್ಕೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೇನೆ ಎಂಬುದಾಗಿ ನಿಮಗೆ ತಿಳಿಸಿ ನೀವು ನನ್ನನ್ನು ಪ್ರೀತಿಸುವ ಹಾಗೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ನಾವು ಯಾರನ್ನಾದರೂ ಯಾಕೆ ಪ್ರೀತಿಸ್ತೇವೆ? ಅವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾದರೆ ನಾವು ಅವರನ್ನು ಪ್ರೀತಿಸ್ತೇವೆ. ಮ್ಯಾನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ತಿಳಿಲಿಕ್ಕೆ ಆಗಲಿಲ್ಲ ಮನುಷ್ಯನಿಗೆ. That's why he was running away. ಯಾಕೆ ತಿಳಿಲಿಕ್ಕೆ ಆಗಲಿಲ್ಲ? Because he did not had the Holy Spirit. ಯಾವಾಗ ಏದೆನ್ ತೋಟದಲ್ಲಿ ಪಾಪ ಬಂತೋ, ಪವಿತ್ರಾತ್ಮನು ಅವರ ಜೀವಿತವನ್ನು ಬಿಟ್ಟು ಹೋಗಬೇಕಾಯಿತು. ಬಿಕಾಸ್ ಗಾಡ್ ಇಸ್ ಹೋಲಿ. ದೇವರು ಪರಿಶುದ್ಧನಾಗಿದ್ದಾನೆ. ಪಾಪ ಇರುವಲ್ಲಿ ಆತನಿಗೆ ಇರಲಿಕ್ಕೆ ಆಗುವುದಿಲ್ಲ. ಈ ಕೆನಾಟ್. ಸೊ ಯಾವಾಗ ಪವಿತ್ರಾತ್ಮ ಅವರ ಜೀವಿತವನ್ನು ಬಿಟ್ಟು ಹೋದ್ನೋ, ದೇವರನ್ನು ತಿಳಿಲಿಕ್ಕೆ ಅವರಿಗೆ ಆಗಲಿಲ್ಲ, ದೇವರ ಪ್ರೀತಿಯನ್ನು ತಿಳಿಲಿಕ್ಕೆ ಆಗಲಿಲ್ಲ, ದೇವರೊಂದಿಗೆ ಸಂಬಂಧ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ದೇವರೇನು ಹೇಳ್ತಾರೆ ಅಂದರೆ ಹೇಳಿದ್ರೆ, ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನಾನು ಯಾರು, ನಾನು ನಿಮ್ಮನ್ನು ಎಷ್ಟು ಬಯಸ್ತೇನೆ, ನಿಮ್ಮನ್ನು ಎಷ್ಟು ಪ್ರೀತಿಸ್ತೇನೆ ಎಂಬುದನ್ನು ನಿಮಗೆ ತಿಳಿಯುವ ಹಾಗೆ ನಾನು ಮಾಡ್ತೇನೆ. ಹಾಗೆ ಮಾಡಿ ನಿಮ್ಮ ಒಳಗೆ ನನಗೋಸ್ಕರ ಪ್ರೀತಿಯನ್ನು ನಾನೇ ಉಂಟು ಮಾಡ್ತೇನೆ. ಅಲ್ಲೆಲ್ಲೂಯ್ಯ. ಯಾರಿಗೆ ಮೆಸೇಜ್ ಅರ್ಥ ಆಗ್ತಾ ಇದೆ? ಎಷ್ಟು ಒಳ್ಳೆಯ ದೇವರು, ಎಷ್ಟು ಒಳ್ಳೆಯ ದೇವರು. ಐ ವಿಲ್ ಕ್ರಿಯೇಟ್ ಇನ್ ಯು ಲವ್ ಫಾರ್ ಮೀ. ನನ್ನನ್ನು ಬಯಸುವ ಹಾಗೆ ನಾನು ನಿಮಗೆ ಮಾಡ್ತೇನೆ. ವಿದೌಟ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಹೊರತಾಗಿ ನಾವು ಯಾರನ್ನು ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆತನನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್. ಯು ಕ್ಯಾನ್ ನಾಟ್. ಯೇಸು ಸ್ವಾಮಿ ಶಿಷ್ಯರ ಹತ್ರ ಕೇಳಿದ್ರು, ನನ್ನನ್ನು ಜನರು ಏನಂತ ಹೇಳ್ತಾರೆ? ಆಗ ಶಿಷ್ಯರು ಒಬ್ಬೊಬ್ಬರು ಹೇಳಿದ್ರು, ನಿನ್ನನ್ನು ಪೂರ್ವದ ಪ್ರವಾದಿ ಅಂತ ಹೇಳಿ, ಎರೇಮಿಯನ್ ಅಂತ ಹೇಳ್ತಾರೆ, ನೀನು ಸತ್ತೋಗಿರೋ ಯೋಹಾನನ್ನು ಅಂತ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಕೇಳ್ತಾರೆ, ನೀವು ನನ್ನನ್ನು ಏನಂತ ಹೇಳ್ತೀರಿ? ಲೋಕದವರು ಏನು ಹೇಳ್ತಾರೆ ಅದು ಇರಲಿ, ನೀವು ನನ್ನನ್ನು ಏನಂತ ಹೇಳ್ತೀರಿ? 12 ಜನರ ಮಧ್ಯದಲ್ಲಿ ಒಬ್ಬ ಪೇತ್ರ ಹೇಳ್ತಾನೆ ಏನಂದ್ರೆ, ಸ್ವಾಮಿ ನೀನು ಮೆಸ್ಸಾಯನು, ನೀನು ಕ್ರಿಸ್ತನು, ನೀನು ದೇವಕುಮಾರನು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ನೀನು ಜೀವ ಸ್ವರೂಪನಾದ ದೇವರ ಮಗನು ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಈ ಪ್ರಕಟಣೆ ನಿನಗೆ ಮನುಷ್ಯರು ಹೇಳಿಕೊಟ್ಟದ್ದಲ್ಲ, ನನ್ನ ಪರಲೋಕದ ತಂದೆ ಹೇಳಿಕೊಟ್ಟದ್ದು. ಇಟ್ ಕೇಮ್ ಫ್ರಮ್ ಗಾಡ್. ಯೇಸುವೇ ರಕ್ಷಕನು, ಯೇಸುವೇ ಸತ್ಯ ದೇವರು ಎಂಬುದನ್ನು ನಿಮಗೆ ಯಾರೂ ಪ್ರೂವ್ ಮಾಡಿದ್ದಲ್ಲ, ನಿಮ್ಮ ಒಳಗೆ ಪವಿತ್ರಾತ್ಮವನ್ನು ಹೇಳಿಕೊಟ್ಟದ್ದು. ಯು ನೋ. ಯಾವ ಲ್ಯಾಬೊರೇಟರಿಯಲ್ಲಿ ರಿಪೋರ್ಟಲ್ಲಿ ಹೊರಗೆ ಬಂದದ್ದಲ್ಲ, ಯಾವ ನ್ಯೂಸ್ ಪೇಪರಲ್ಲಿ ಬಂದದ್ದಲ್ಲ. ನೀವು ಸುವಾರ್ತೆ ಕೇಳಿರ್ಬೋದು, ಆ ಸುವಾರ್ತೆಯನ್ನು ನಂಬುವಾಗೆ ಮಾಡಿದ್ದು ಪವಿತ್ರಾತ್ಮನು. ಹಲ್ಲೆಲೂಯಾ. ನಾನು ಸುವಾರ್ತೆಯನ್ನು ನಂಬಿದ್ದೇನೆ ಅಂತ ಹೇಳಲಿಕ್ಕೆ ಸಹ ನಮಗೆ ಅವಕಾಶ ಇಲ್ಲ, ಹೊಗಳಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ಸುವಾರ್ತೆಯನ್ನು ನಂಬುವಾಗೆ ಮಾಡಿದ್ದು ಪವಿತ್ರಾತ್ಮನು. ಹೋಲಿ ಸ್ಪಿರಿಟ್ ಸೆಡ್, ಬಿಲೀವ್ ದಿಸ್. ಇದನ್ನು ನಂಬು.
ಈ ಸತ್ಯವೇದವೇ ದೇವರ ವಾಕ್ಯ, ಯೇಸುವೇ ಸತ್ಯ ದೇವರು ಅಂತ ಹೇಳಿ ನಿಮ್ಮ ಒಳಗೆ ಮಾತನಾಡಿದ್ದು. ದಟ್ಸ್ ವೈ ಯು ಆರ್ ಹಿಯರ್. ಇಟ್ ಇಸ್ ಅ ಡಿವೈನ್ ರೆವಲೇಷನ್, ದೈವಿಕವಾದ ಪ್ರಕಟಣೆ. ಇಟ್ಸ್ ಅ ಬಿಗ್ ಮಿರಾಕಲ್. ಸ್ಯಾಲ್ವೇಷನ್ ಎನ್ನುವಂಥದ್ದು ನನ್ನ ನಿನ್ನ ಜೀವಿತದಲ್ಲಿ ಬಹಳ ದೊಡ್ಡ ಅದ್ಭುತ. ಅದಕ್ಕಿಂತ ದೊಡ್ಡ ಅದ್ಭುತವೇ ಇಲ್ಲ. 1 ಕೊರಿಂಥ 12ನೇ ಅಧ್ಯಾಯದ 3ನೇ ವಚನ ಹೇಳ್ತದೆ, ತೆಗೀರಿ. ಅಲ್ಲಿ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನ ಪ್ರೇರಣೆಯ ಹೊರತಾಗಿ ಯಾರೂ ಕೂಡ ಕ್ರಿಸ್ತನನ್ನು ಒಡೆಯನು, ಕರ್ತನು, ರಕ್ಷಕನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಪ್ರೇರಣೆಯ ಹೊರತಾಗಿ ಯಾರೂ ಕೂಡ ಯೇಸುವನ್ನು ಕರ್ತನು, ಒಡೆಯನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ. ಇಟ್ ಈಸ್ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಎಲ್ಲ ವ್ಯಕ್ತಿಗಳು ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ, ದೇವರ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ. ಅವರನ್ನು ಪುನಃ ದೇವರ ಬಳಿಗೆ ಸೇರಿಸಬೇಕು, ದೇವರ ಅನ್ಯೋನ್ಯತೆಯಲ್ಲಿ ಸೇರಿಸಬೇಕು, ದೇವರನ್ನು ಪ್ರೀತಿಸುವ ಹಾಗೆ ಮಾಡಬೇಕು, ದೇವರನ್ನು ತಿಳಿಯುವ ಹಾಗೆ ಮಾಡಬೇಕು. ದಟ್ಸ್ ವೈ ಜೀಸಸ್ ಕೇಮ್. ಅದಕ್ಕೋಸ್ಕರ ಯೇಸು ಬಂದರು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತ ನಮ್ಮ ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡಿತು, ಕ್ಲೆನ್ಸ್ಡ್ ಅಸ್. ಯಾವಾಗ ಯೇಸುವಿನ ರಕ್ತ ನಮ್ಮನ್ನು ತೊಳೆಯಿತೋ, ಯೇಸು ಕ್ರಿಸ್ತ ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಪಾಪ ಪರಿಹಾರಕ್ಕೆ ಮಾಡಬೇಕಾದ ಕಾರ್ಯವನ್ನು ಮಾಡಿ ಮುಗಿಸಿದ್ರೋ, ಆವಾಗ ಪುನರುತ್ಥಾನನಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಒಂದು ವಿಷಯವನ್ನು ಹೇಳ್ತಾರೆ. ಶಿಷ್ಯರಿಗೆ ಬಹಳ ಅದ್ಭುತವಾದ ಒಂದು ವಿಷಯ ಹೇಳ್ತಾರೆ. ಏನಂತ ಹೇಳಿದ್ರೆ, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ. ಆಕ್ಟ್ಸ್ ಚಾಪ್ಟರ್ 1, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಇಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮ್ಮ ಪಾಪಗಳ ಪರಿಹಾರಕ್ಕೆ ಬೇಕಾದ ಕಾರ್ಯವನ್ನು ಮಾಡಿದ್ರು, ಅದನ್ನು ಮುಗಿಸಿ ಸತ್ತೊಳಗಿಂದ ಎದ್ದು ಬಂದ್ರು, ಪುನರುತ್ಥಾನಾದನು. ಆತನು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ನಿಮಗೆ ಯೋಹಾನನು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದ, ನಿಮಗೆ ಇನ್ನು ಪವಿತ್ರಾತ್ಮದಲ್ಲಿ ಸ್ನಾನ ಆಗ್ತದೆ. ಆದ ಕಾರಣ ನೀವು ನನ್ನಿಂದ ಕೇಳಿದ ತಂದೆ ವಾಗ್ದಾನ ಮಾಡಿರುವುದಕ್ಕೆ ನೀವು ಕಾದುಕೊಂಡಿರ್ರಿ. ತಂದೆ ಏನು ವಾಗ್ದಾನ ಮಾಡಿದ್ದಾರೆ? ಏಜ್ಕೆಲ 36:26 ಪ್ರವಾದಿಯ ಮೂಲಕ ವಾಗ್ದಾನ ಮಾಡಿದ್ದಾರೆ. ಅಂದರೆ, ನಾನು ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನೀವು ನನ್ನ ಆಜ್ಞೆಗಳನ್ನು ಪಾಲಿಸುವ ಹಾಗೆ ಮಾಡ್ತೇನೆ ಎಂಬುದನ್ನು ತಂದೆ ವಾಗ್ದಾನ ಮಾಡಿದ್ದಾರೆ. ದಟ್ ಈಸ್ ದ ಪ್ರಾಮಿಸ್ ಆಫ್ ದ ಫಾದರ್. ಸೊ ಯೇಸು ಸ್ವಾಮಿ ಈಗೇನು ಹೇಳ್ತಾರೆ ಅಂದರೆ, ಆ ಪ್ರಾಮಿಸ್ ಫುಲ್ಫಿಲ್ ಆಗುವ ಸಮಯ ಬಂದಿದೆ. ನಾನು ತಂದೆಯ ಬಳಿಗೆ ಹೋಗ್ತೇನೆ, ನಾನು ಹೋಗಿ ತಂದೆ ವಾಗ್ದಾನ ಮಾಡಿರುವ ಆ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ. ಹಲ್ಲೆಲೂಯ. ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ ಅಂತ ಹೇಳಿದ್ರು. ಬಿಕಾಸ್ ದೇ ನೀಡೆಡ್ ದ ಹೋಲಿ ಸ್ಪಿರಿಟ್. ಯೇಸು ಸ್ವಾಮಿ 3.5 ವರ್ಷ ಅವರೊಂದಿಗೆ ಚಲಿಸಿದ್ರು, ಅವರಿಗೆಲ್ಲ ಬೋಧನೆಯನ್ನು ಹೇಳಿಕೊಟ್ರು. ದ ಬೆಸ್ಟ್ ಬೈಬಲ್ ಸ್ಕೂಲ್ ಈ ಭೂಮಿಯಲ್ಲಿ ಎಲ್ಲಿ ಕೂಡ ಇರಲಿಕ್ಕಿಲ್ಲ. ಅಂತ ಒಂದು ಬೈಬಲ್ ಸ್ಕೂಲ್ ಎಲ್ಲಿ ಸಹ ಇರಲಿಕ್ಕಿಲ್ಲ. 12 ಜನ ಶಿಷ್ಯರು ಯೇಸು ಸ್ವಾಮಿಯಿಂದ ಸ್ವತಃ ಪರಲೋಕದ ಆ ಬೋಧನೆಯನ್ನು ತಿಳ್ಕೊಂಡ್ರು. ಸ್ವಂತ 3.5 ವರ್ಷ 3.5 years ಅವರು ಟ್ರೈನಿಂಗ್ ಅಲ್ಲಿ ಇದ್ರು. 3.5 ವರ್ಷ ಯೇಸು ಸ್ವಾಮಿಯೊಂದಿಗೆ ನಡೆದಾಡಿದ್ರು. ಯೇಸು ಸ್ವಾಮಿ ಎಲ್ಲಿಗೆ ಹೋದ್ರು ಅಲ್ಲಿಗೆ ಹೋದ್ರು, ಎಲ್ಲಿ ಕೂತ್ಕೊಂಡ್ರು ಅಲ್ಲಿ ಕೂತ್ಕೊಂಡ್ರು, ಯೇಸು ಸ್ವಾಮಿಯೊಟ್ಟಿಗೆ ಊಟ ಮಾಡಿದ್ರು, ಎಲ್ಲ ಕಾರ್ಯಗಳನ್ನು ಮಾಡಿದ್ರು.
3.5 ವರ್ಷ 12 ಜನ ಶಿಷ್ಯರು ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನು ಗುಣ ಮಾಡುವಾಗ, ಯೇಸು ಸ್ವಾಮಿ ಮುಟ್ಟಿದಾಗ ಮೈ ಕೊಳೆತು ಹೋಗಿರೋ ವ್ಯಕ್ತಿಯ ಮೈಯ ಚರ್ಮ ಮಗುವಿನ ಚರ್ಮದಾಗಿ ಆಗುವುದನ್ನು ಅವರು ಕಣ್ಣಾರೆ ನೋಡಿದ್ರು, ಲೈವ್ ನೋಡಿದ್ರು, ಇನ್ಸ್ಟಂಟ್ಲಿ. ಯೇಸು ಸ್ವಾಮಿ ಕೈಬತ್ತಿದವನ ಕೈಬತ್ತಿದವ ಅಂತ ಹೇಳಿದ್ರೆ, ನೀವು ಕೆಲವರಿಗೆ ಕೈ ಇರ್ತದೆ ಬಟ್ ಆ ಕೈ ಶಾರ್ಟ್ ಇರ್ತದೆ, ನೋಡಿದ್ದೀರಾ ನೀವು? ಕೈಯಲ್ಲಿ ಏನು ಬಲ ಇರುವುದಿಲ್ಲ, ಕೈ ಇರ್ತದೆ ಬಟ್ ಕೈ ನಾರ್ಮಲ್ ಕೈ ಆಗಿರುವುದಿಲ್ಲ, ಶಾರ್ಟ್ ಇರ್ತದೆ, ಅದೇ ಕೈ ಬತ್ತಿದವರು ಅಂತ. ಯೇಸು ಸ್ವಾಮಿ ಕೈ ಬತ್ತಿದವನಿಗೆ ಪ್ರಾರ್ಥನೆ ಮಾಡುವಾಗ ಅವರ ಕಣ್ಣ ಎದುರಿಗೆ ಆ ವ್ಯಕ್ತಿಯ ಕೈ ಗ್ರೋ ಆಗಿ ನಾರ್ಮಲ್ ಆಗುವುದನ್ನು ಅವರು ನೋಡಿದ್ರು, ಲೈವ್ ನೋಡಿದ್ರು. ಇದನ್ನೆಲ್ಲ ನಿನ್ನ ಹಾಗೆ ಪುಸ್ತಕದಲ್ಲಿ ಓದಿದಲ್ಲ, ಬೈಬಲ್ನಲ್ಲಿ ಓದಿದಲ್ಲ, ಕಣ್ಣಾರೆ ನೋಡಿದ್ರು. ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿ, ಅವನು ಮಂಚದಲ್ಲಿ ಇದ್ದವನನ್ನು ನಿನ್ನ ಹಾಸಿಗೆಯನ್ನು ಎತ್ತು ನಡೆ ಅಂತ ಹೇಳಿದಾಗ ಅವನು ಎದ್ದು ಹಾಸಿಗೆಯನ್ನು ಎತ್ತು ನಡೆದುಕೊಂಡು ಹೋದದನ್ನು ಅವರು ಕಣ್ಣಾರೆ ನೋಡಿದ್ರು, ಲೈವ್ ನೋಡಿದ್ರು. ಯೇಸು ಸ್ವಾಮಿಯೊಟ್ಟಿಗೆ ದೋಣಿಯಲ್ಲಿ ಹೋಗ್ತಾ ಇರುವಾಗ ಬಿರುಗಾಳಿ ಬಂತು, ಅಲೆಗಳು ಬಂತು, ದೋಣಿ ಏನೋ ಮುಳುಗ್ತದೆ ಎನ್ನುವಾಗ ಅವರು ಯೇಸು ಸ್ವಾಮಿಯನ್ನು ಎಬ್ಬಿಸ್ತಾರೆ. ಯೇಸು ಸ್ವಾಮಿ ಎದ್ದು ನಿಂತು ತಕ್ಷಣ ಗಾಳಿಗೆ ಸಮುದ್ರಕ್ಕೆ ಮಾತನಾಡ್ತಾರೆ, ಗಾಳಿ ಮತ್ತೆ ಸಮುದ್ರ ಶಾಂತವಾಗ್ತದೆ. ಇದನ್ನೆಲ್ಲ ಕಣ್ಣಾರೆ ನೋಡಿದ್ರು, ಅವರು ಲೈವ್ ನೋಡಿದ್ರು. ಯೇಸು ಸ್ವಾಮಿಯೊಂದಿಗೆ ಯಾಯಿರನ ಮನೆಗೆ ಹೋದ್ರು. ಅಲ್ಲಿ ಅವನ 12 ವರ್ಷದ ಹುಡುಗಿ ಸತ್ತು ಹೋಗಿದ್ಲು, ಡೆಡ್. ಯೇಸು ಸ್ವಾಮಿ ಆ ಹುಡುಗಿ ಹೋಗಿ ತಲಿತಾ ಕುಂ, ಮಗಳೇ ಏಳೆನ್ನುತ್ತೇನೆ ಎನ್ನುವಾಗ ಅವಳು ಜೀವವಾಗಿ ಎದ್ಲು. ಇದನ್ನು ಯಾರು ನೋಡಿದ್ರು? ಶಿಷ್ಯರು ಲೈವ್ ನೋಡಿದ್ರು. ಯೇಸು ಸ್ವಾಮಿಯೊಂದಿಗೆ ಸಮಾಧಿಗೆ ಹೋದ್ರು ಈ ಶಿಷ್ಯರು. ಸಮಾಧಿಗೆ ಹೋಗಿ ಲಾಜರ ಸತ್ತು ಹೋಗಿ 4 ದಿವಸ ಆಗಿತ್ತು, ಅವನು ಸಮಾಧಿ ಮಾಡಿದ್ದಾರೆ. ಅವನ ಅಕ್ಕ ಏನು ಹೇಳ್ತಾಳೆ ಅಂದ್ರೆ, ಈಗ ಕಲ್ಲು ಸರಿಸುವುದು ಬೇಡ, ಸಮಾಧಿಯನ್ನು ಓಪನ್ ಮಾಡುವುದು ಬೇಡ, ಇದು ವಾಸನೆ ಬರ್ತದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳಿದ್ರು, ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ಅಂತ ಹೇಳುವಾಗ ಶಿಷ್ಯರೆಲ್ಲ ಪಕ್ಕದಲ್ಲೇ ನಿಂತುಕೊಂಡಿದ್ದಾರೆ. ನಂತರ ಯೇಸು ಸ್ವಾಮಿ ದೊಡ್ಡ ಸ್ವರದಿಂದ ಲಾಜರನೇ ಹೊರಗೆ ಬಾ ಅಂತ ಹೇಳಿದಾಗ ಲಾಜರ ಹೊರಗೆ ಬಂದ ಅವರ ಕಣ್ಣೆದುರಿಗೆ, ಅಲೈವ್. ಇದನ್ನೆಲ್ಲ ಶಿಷ್ಯರು ನೋಡಿದ್ರು, ಲೈವ್ ನೋಡಿದ್ರು. ಪ್ಲೇಬ್ಯಾಕ್ ಅಲ್ಲ, ಲೈವ್. ಆ ಸಮಾಧಿಯಲ್ಲಿ ನಿಂತು ಇದನ್ನೆಲ್ಲ ನೋಡಿದ್ರು. ಯೇಸು ಸ್ವಾಮಿಯೊಟ್ಟಿಗೆ ಶಿಷ್ಯರು ಪೇತ್ರ, ಯೋಹಾನ, ಯಾಕೋಬ ರೂಪಾಂತರ ಬೆಟ್ಟಕ್ಕೆ ಹತ್ತಿದ್ರು. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಯೇಸು ಸ್ವಾಮಿಯ ಮುಖ ಮಧ್ಯಾಹ್ನದ ಸೂರ್ಯನ ಬೆಳಕಿನಗಿಂತ ಪ್ರಕಾಶಮಾನವಾಯಿತು, ಬಟ್ಟೆ ಹೊಳೆಯಿತು. ಮೋಶೆ ಮತ್ತೆ ಎಲಿಯ ಮೋಡದಲ್ಲಿ ಬಂದರು. ಮೋಡದಲ್ಲಿ ಬಂದು ಅಲ್ಲಿ ದೇವರ ಸ್ವರವನ್ನು ಅವರು 3 ಜನ ಕೇಳಿದ್ರು. ಪೇತ್ರ, ಯಾಕೋಬ, ಯೋಹಾನ ಆಡಿಬಲ್ ವಾಯ್ಸ್ ಕೇಳಿದ್ರು. ಆ ಸ್ವರ ಎಂತ ಹೇಳಿತು ಅಂತ ಹೇಳಿದ್ರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತು ಕೇಳಿರಿ ಎಂಬುವ ಒಬ್ಬ ಆಕಾಶವಾಣಿಯನ್ನು 3 ಜನ ಸ್ವಂತ ಕಿವಿಯಿಂದ ಕೇಳಿದ್ರು. ಹಲ್ಲೆಲೂಯ. ಇಷ್ಟೆಲ್ಲ ಸಂಗತಿಗಳು ಯೇಸು ಸ್ವಾಮಿಯ ಒಟ್ಟಿಗೆ ಲೈವ್ ಆಗಿ ಅವರ ಜೀವಿತದಲ್ಲಿ ಆದರೂ ಕೂಡ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದಾಗ 12 ಜನ ಸಹ ಓಡಿ ಹೋದ್ರು, ಯಾರು ನಿಲ್ಲಿಲ್ಲ. ದೇ ಕುಡ್ ನಾಟ್. ನಮಗೆ ಇದು ಆಶ್ಚರ್ಯವಾಗಿ ಕಾಣ್ತದೆ. ಅನೇಕರೇ ನಿಮ್ಗೆ ಆಸೆ ಇದ್ದಿರಬಹುದು, ಕೆಲವರಿಗೆ. ನಾವು ಸಹ ಯೇಸು ಸ್ವಾಮಿ 2000 ವರ್ಷದ ಹಿಂದೆ ಇರುವಾಗ ನಾವು ಸಹ ಯೇಸು ಸ್ವಾಮಿ ಒಟ್ಟಿಗೆ ಇಸ್ರೇಲ್ ಅಲ್ಲಿ ಇದ್ರೆ ಒಳ್ಳೇದಿತ್ತಂತ. ನೋ ನೋ ನೋ, ದಿಸ್ ಇಸ್ ದ ಬೆಸ್ಟ್ ಟೈಮ್. ದಿಸ್ ಇಸ್ ದ ಬೆಸ್ಟ್ ಟೈಮ್. 12 ಜನ ಶಿಷ್ಯರು ಓಡಿದಾಗೆ ನಾನು ನೀನು ಸಹ ಓಡ್ತಾ ಇದ್ವಿ. ಬಿಕಾಸ್ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ. ವಿದೌಟ್ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ನಾಟ್ ಲಿವ್ ಫಾರ್ ಗಾಡ್ ಸಿಂಗಲ್ ಡೇ. ಒಂದೇ ಒಂದು ದಿವಸ ಕೂಡ ನೀವು ದೇವರಿಗಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ವಿದೌಟ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಹೊರತಾಗಿ. ಸೊ ದೇ ಡಿಡ್ ನಾಟ್ ಹ್ಯಾಡ್ ದ ಹೋಲಿ ಸ್ಪಿರಿಟ್. ಅವರಲ್ಲಿ ಪವಿತ್ರಾತ್ಮನ ಇರಲಿಲ್ಲ. ದ್ಯಾಟ್ಸ್ ವೈ ದೇ ರ್ಯಾನ್ ಅವೇ. ಈ ಪೇತ್ರ ಯೇಸು ಸ್ವಾಮಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹಿಂದೆ ಹಿಂದೆ ಹೋದ. ಅವನನ್ನು ಯಾಜಕನ ಮನೆಗೆ, ಮಹಾಯಾಜಕನ ಮನೆಗೆ ಕರ್ಕೊಂಡು ಹೋದಾಗ ಹೊರಗೆ ಕೂತ್ಕೊಂಡು ನಿಂತಿದ್ದಾನೆ. ಒಬ್ಬಳು ದಾಸಿ ಬಂದು ಹೇಳ್ತಾರೆ,
ನೀನು ಅವನೊಟ್ಟಿಗೆ ತಿರುಗ್ತಾ ಇದ್ದವಲ್ಲ, ನೀನು ಮಾತನಾಡುವುದು ಕೇಳಿದ್ರೆ ಹಾಗೆ ಕಾಣ್ತಾ ಇದೆ ನನಗೆ ಹೇಳುವಾಗ ಪೇತ್ರ ಏನು ಹೇಳ್ತಾನೆ? ಇಲ್ಲ ಇಲ್ಲ ಇಲ್ಲ, ಯೇಸು ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಶಾಪ ಹಾಕ್ತಾನೆ 3 ಸಾರಿ. ರಾಜ ಕೇಳಿದ್ದಲ್ಲ, ಒಬ್ಬಳು ಸಾಮಾನ್ಯವಾದ ದಾಸಿ ಕೇಳ್ತಾಳೆ, ನೀನು ಯೇಸುವಿನೊಟ್ಟಿಗೆ ಇದ್ದವ ಅಂತ ಕಾಣ್ತದೆ. ಪೇತ್ರ ಇಲ್ಲ ಇಲ್ಲ ಅಂತ ಹೇಳಿ ಶಾಪ ಹಾಕಿ ಓಡಿ ಹೋದ, ಅಲ್ಲಗಳೆದ. ಆದ್ರೆ ಯಾವಾಗ ಪಂಚಶತಮ ಹಬ್ಬದ ದಿವಸ ಪವಿತ್ರಾತ್ಮನು ಇಳಿದು ಬಂದೋ, ಅದೇ ಪೇತ್ರ, ಗೆಸ್ಸೆಮನೆ ತೋಟವನ್ನು ಬಿಟ್ಟು ಹೋದ ಪೇತ್ರ, ದಾಸಿ ಹೇಳಿದಾಗ ಶಾಪ ಹಾಕಿದ್ದ ಪೇತ್ರ ಎದ್ದು ನಿಂತು ದೇವರ ಮಾತುಗಳನ್ನು ಸಾರ್ತಾನೆ. ಇಡೀ ಜನ ಸಮೂಹದ ಮುಂದೆ ಹೇಳ್ತಾನೆ, ನೀವು ಆ ಜೀವದ ನಾಯಕನನ್ನು ಶಿಲುಬೆಗೆ ಹಾಕಿ ಕೊಂದ್ರಿ ಅಂತ ಹೇಳುವಾಗ 3,000 ಜನರ ಎದೆಗೆ ಹಲಗು ನೆಟ್ಟಂತಾಯ್ತು. ಏನು ಡಿಫರೆನ್ಸ್ ಈಗ? ಹೋಲಿ ಸ್ಪಿರಿಟ್, ಬಿಗ್ ಡಿಫರೆನ್ಸ್. ಪಂಚಶತಮ ಹಬ್ಬದ ದಿವಸಕ್ಕಿಂತ ಮೊದಲಿಗೂ ಅದರ ನಂತರಕ್ಕೂ ದೊಡ್ಡ ವ್ಯತ್ಯಾಸ ಆಯಿತು. ಬಿಕಾಸ್ he was anointed now, he is filled with the Holy Spirit. ಈಗ ಮಾತನಾಡುವಾಗ ಜನರ ಹಲಗು ನೆಟ್ಟಾಯ್ತು. ಈಗ ಅವನಿಗೆ ಭಯ ಇಲ್ಲ, ಅಧಿಕಾರಿಗಳ ಭಯ ಇಲ್ಲ, ಜನರ ಭಯ ಇಲ್ಲ. ಒಂದು ದಾಸಿಯ ಮುಂದೆ ಅವನಿಗೆ ಯೇಸುವಿಗಾಗಿ ನಿಲ್ಲಕ್ಕೆ ಆಗಲಿಲ್ಲ. ಈಗ ಸಾವಿರಾರು ಜನರ ಮುಂದೆ ಅವನು ಹೇಳ್ತಾನೆ, ನೀವು ಜೀವದ ನಾಯಕನನ್ನು ಶಿಲುಬೆಗೆ ಹಾಕಿ ಕೊಂದು ಬಿಟ್ರಿ. ಇಷ್ಟು ಧೈರ್ಯ ಹೇಗೆ ಬಂತಾಗೆ? ಯಾಕೆಂದ್ರೆ ಈ ಪವಿತ್ರ ಆತ್ಮನು ಜ್ಞಾನದ ಆತ್ಮನು, ಶಿಕ್ಷಣದ ಆತ್ಮನು, ಬಲ ಪರಾಕ್ರಮದ ಆತ್ಮನು. ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ಬೋಲ್ಡ್. ಪವಿತ್ರ ಆತ್ಮನು ನಿಮ್ಮನ್ನು ಧೈರ್ಯಶಾಲಿಯಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಯಾವಾಗ ಪವಿತ್ರ ಆತ್ಮ ನಮ್ಮ ಜೀವಿತದಲ್ಲಿ ಬರುತ್ತಾನೋ, ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ಯು ಹೂ ಗಾಡ್ ಈಸ್. ಪವಿತ್ರ ಆತ್ಮನು ನಮಗೆ ದೇವರು ಯಾರು ಅಂತ ಪ್ರಕಟಿಸ್ತಾರೆ. 1 ಕೊರಿಂಥ 2ನೇ ಅಧ್ಯಾಯ 13ನೇ ವಚನ. 1 Corinthians chapter 2 10 and 11. ಸಾರಿ, 1 ಕೊರಿಂಥ 2ನೇ ಅಧ್ಯಾಯದ 10 ಮತ್ತು 11ನೇ ವಚನ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಒಳಗಿನ ಆಲೋಚನೆಯನ್ನು ಆತನ ಆತ್ಮನು ಮಾತ್ರ ಗ್ರಹಿಸಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ದೇವರ ಒಳಗಿನ ಆಲೋಚನೆಗಳನ್ನು ಆತನ ಆತ್ಮನು ಮಾತ್ರ ಗ್ರಹಿಸಲಿಕ್ಕೆ ಸಾಧ್ಯ. ಆ ಪವಿತ್ರ ಆತ್ಮನು ದೇವರ ಅಗಾಧವಾದ ವಿಚಾರಗಳನ್ನು ತಿಳಿದುಕೊಂಡಿದ್ದಾನೆ. ಹಲ್ಲೆಲೂಯಾ. ಹೇಗೆ ಮನುಷ್ಯರ ಒಳಗಿನ ವಿಚಾರಗಳು ಮನುಷ್ಯನ ಆತ್ಮನಿಗೆ ಮಾತ್ರ ತಿಳಿಯುವುದೋ, ಅದೇ ರೀತಿಯಲ್ಲಿ ದೇವರ ಒಳಗಿನ ವಿಚಾರಗಳನ್ನು ದೇವರ ಆತ್ಮನು ಮಾತ್ರ ತಿಳಿದಿದ್ದಾನೆ. ಆ ಆತ್ಮನನ್ನು ದೇವರು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಆತ್ಮನ ನಮ್ಮ ಒಳಗೆ ಇರಿಸಿ ಆ ದೇವರ ಹೃದಯ ಏನು ಎಂಬುದಾಗಿ ತಿಳಿಯುವ ಹಾಗೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲದಿದ್ದರೆ ನಮಗೆ ತಿಳಿಯಲಿಕ್ಕೆ ಆಗುವುದಿಲ್ಲ. ನಮ್ಮ ಆತ್ಮ ನಮ್ಮ ಒಳಗೆ ಇರುವ ಬೆಳಕು. ನಮ್ಮ ಆತ್ಮ ನಮ್ಮ ಒಳಗಿರುವ ಬೆಳಕು ನಮ್ಮ ಆಂತರ್ಯವನ್ನೆಲ್ಲ ಹುಡುಕ್ತದೆ. ಅದು ಅದೇ ರೀತಿಯಲ್ಲಿ ಪವಿತ್ರಾತ್ಮನು ದೇವರ ಒಳಗೆ ಇರುವ ಬೆಳಕು. ಆ ಬೆಳಕು ದೇವರ ಒಳಗಿರುವ ಎಲ್ಲ ಸಂಗತಿಯನ್ನು ಹುಡುಕ್ತದೆ. ಹಲ್ಲೆಲೂಯಾ. ಹುಡುಕ್ತದೆ. ಅದೇ ಪವಿತ್ರಾತ್ಮನನ್ನು ದೇವರು ನಮ್ಮ ಒಳಗೆ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ದೇವರ ಹೃದಯವನ್ನು ಹುಡುಕ್ಲಿಕ್ಕೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ ನಿಮಗೆ? ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ಯು ಡೀಪ್ ಥಿಂಗ್ಸ್ ಆಫ್ ಗಾಡ್. ದೇವರ ಅಗಾಧವಾದ ಆಳವಾದ ಸಂಗತಿಗಳನ್ನು ಪವಿತ್ರ ಆತ್ಮನು ನಿಮಗೆ ತಿಳಿಸ್ತಾನೆ. ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ಯು. ಸಂದೇಶದ ಮುಂದಿನ ಭಾಗದಲ್ಲಿ ನಾವು ನೋಡುವ, ವೆನ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಕಮ್ಸ್, ಪವಿತ್ರ ಆತ್ಮನ ಅಭಿಷೇಕ ಬರುವಾಗ ಏನು ಕಾರ್ಯ ಆಗ್ತದೆ? ಅಭಿಷೇಕ ಅಂದ್ರೇನು? ವಾಟ್ ಈಸ್ ಅನಾಯಿಂಟಿಂಗ್? ಅಭಿಷೇಕ ಅಂದ್ರೇನು? 2 ಗ್ಲಾಸ್ ಇದೆಯಾ? ಟ್ರಾನ್ಸ್ಪರೆಂಟ್ ಗ್ಲಾಸ್ ಅವೈಲೇಬಲ್ ಇದೆಯಾ? ನೀರು ಕುಡಿಯುವುದು. ಟ್ರಾನ್ಸ್ಪರೆಂಟ್ ಇರಬೇಕು. ಅಭಿಷೇಕ ಅಂದ್ರೆ ಇಲ್ಲಿ ಕೇಳಿ, ಅವರು ರೆಡಿ ಮಾಡ್ತಾ ಇದ್ದಾರೆ. ಅಭಿಷೇಕ ಅಂದ್ರೆ ವಾಟ್ ಈಸ್ ಅನಾಯಿಂಟಿಂಗ್? ಅಭಿಷೇಕ ಅಂತ ಹೇಳಿದ್ರೆ, ನಾನು ಹಾಗೇನು ಹೇಳಿದೆ,
ವಿ ಲಾಸ್ಟ್ ದ ಸ್ಪಿರಿಟ್ ಆಫ್ ಗಾಡ್. ಎಲ್ಲಿ ಏದೇನ್ ತೋಟದಲ್ಲಿ ಪಾಪ ಮಾಡಿದಾಗ ಮನುಷ್ಯನು ದೇವರ ಆತ್ಮನನ್ನು ಕಳ್ಕೊಂಡು, ದೇವರ ಆತ್ಮನು ಎಲ್ಲಿ ವಾಸ ಮಾಡ್ತಿದ್ನು? ಮನುಷ್ಯನ ಆತ್ಮದಲ್ಲಿ. ನಾಟ್ ಇನ್ ಅ ಬಾಡಿ, ನಾಟ್ ಇನ್ ಅ ಸೋಲ್, ಇನ್ ದ ಸ್ಪಿರಿಟ್. ಓಕೆ, ಐಕ್ಯವಾಗಿದ್ನು. ದೆನ್ ಈ ಲಾಸ್ಟ್, ವೆನ್ ಸಿನ್ ಕೇಮ್, ಈ ಲಾಸ್ಟ್ ದ ಸ್ಪಿರಿಟ್ ಆಫ್ ಗಾಡ್. ಪವಿತ್ರ ಆತ್ಮನನ್ನು ಕಳ್ಕೊಂಡು ನಾವು, ಯೇಸು ಸ್ವಾಮಿ ನಮ್ಮನ್ನು ಅಗಲಿಸಿದ ಪಾಪವನ್ನು ನಮ್ಮ ಜೀವಿತದಲ್ಲಿ ತೆಗೆದಾಗ ಗಾಡ್ ವಾಂಟೆಡ್ ಟು ಕಮ್ ಬ್ಯಾಕ್ ನಮ್ಮ ಒಳಗೆ. ಸೊ ವೆನ್ ಹಿ ಕೇಮ್ ಬ್ಯಾಕ್, ಯಾವಾಗ ಆ ದೇವರ ಆತ್ಮನು ಓಕೆ, ನನಗೆ ನೀರು ಬೇಕು. ಯಾವಾಗ ಆ ದೇವರ ಆತ್ಮನು ಪುನೊಂದು ಆವರ್ತಿ ನಮ್ಮ ಆತ್ಮದೊಂದಿಗೆ ಬಂದು ಐಕ್ಯವಾದ್ನೋ, ಯೂನಿಯನ್ ಏನಾಯ್ತೋ, ಒಂದಾಯ್ತೋ, ಆಗ ಶಕ್ತಿ ರಿಲೀಸ್ ಆಯ್ತು, ಪವರ್ ರಿಲೀಸ್ ಆಯ್ತು. ಆ ಶಕ್ತಿಗೆ ಅನಾಯಿಂಟಿಂಗ್ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಯಾವಾಗ ಒಂದಾಗ್ತೇವೋ, ಯಾವಾಗ ಯೂನಿಯನ್ ಆಗ್ತದೋ, ಆಗ ಶಕ್ತಿ ರಿಲೀಸ್ ಆಗ್ತದೆ. ಇದು ಇಟ್ಸ್ ಗಾಡ್ಸ್ ಪ್ರಿನ್ಸಿಪಲ್, ಕಿಂಗ್ಡಮ್ ಪ್ರಿನ್ಸಿಪಲ್. ಎನಿ ಟೈಮ್ ವೆನ್ ದೆರ್ ಇಸ್ ಎ ಯೂನಿಯನ್, ದೆರ್ ಇಸ್ ಅ ಪವರ್ ರಿಲೀಸ್ಡ್. ಏನೋ ಒಂದು ಕಾರ್ಯ ಆಗ್ತದೆ. ಈಗ ಸೂರ್ಯ, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಸೂರ್ಯ ಬಹಳ ದೂರದಲ್ಲಿದೆ, ಇಡೀ ಭೂಮಿಗೆ ಬೆಳಕು ಕೊಡ್ತದೆ. ನಾವೀಗ ಒಂದು ಟ್ಯೂಬ್ ಲೈಟ್ ಹಾಕಿದ್ರೆ ಎಷ್ಟು ಒಂದು 10 ಮೀಟರ್ 20 ಮೀಟರ್ ಹೋಗ್ಬೋದು. ಸೂರ್ಯ ಬಹಳ ದೂರದಲ್ಲಿದೆ, ಅಲ್ಲಿಂದ ಅದು ಬೆಳಕು ಕೊಡುವುದು, ಇಲ್ಲಿಗೆ ಬೆಳಕು ಬರ್ತದೆ. ಅಷ್ಟು ದೂರದಿಂದ ಬರ್ತದೆ. ಹೇಗೆ ಬರ್ತದೆ? ಇಟ್ ಇಸ್ ಪವರ್ಫುಲ್, ಇಟ್ಸ್ ವೆರಿ ಪವರ್ಫುಲ್, ಬಹಳ ದೊಡ್ಡ ಬೆಳಕು. ಸೂರ್ಯನಲ್ಲಿ ಹೇಗೆ ಬೆಳಕು ಉಂಟಾಗ್ತದೆ ಅಂತ ಹೇಳಿದರೆ, ಸೂರ್ಯನಲ್ಲಿ ಒಂದು ಕ್ರಿಯೆ ಆಗ್ತದೆ, ಒಂದು ರಿಯಾಕ್ಷನ್. ಏನಂತ ಹೇಳಿದರೆ, 2 ಅಣುಗಳು, ಹೈಡ್ರೋಜನ್ ಅಣುಗಳು ಒಟ್ಟಾಗ್ತದೆ, ಯೂನಿಯನ್ ಆಗ್ತದೆ, ಒಂದಾಗಿ ಹೀಲಿಯಂ ಆಗ್ತದೆ, ಇನ್ನೊಂದು ಗ್ಯಾಸ್ ಆಗ್ತದೆ. ಯಾವಾಗ 2 ಅಣುಗಳು ಒಂದಾಗ್ತದೋ ಆಗ ಶಕ್ತಿ ಬಿಡುಗಡೆ ಆಗ್ತದೆ. ಆ ಶಕ್ತಿ ಬೆಳಕು ಮತ್ತೆ ಶಾಖವನ್ನುಂಟು ಮಾಡ್ತದೆ. ಹಲ್ಲೆಲೂಯಾ. ಬೈಬಲ್ನಲ್ಲಿ ನೀವು ನೋಡುವಾಗ, ಯಾರಾದರೂ ಇಬ್ಬರು ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡಿದರೆ ಏನಾಗ್ತದೆ? ನಾನು ಖಂಡಿತ ಮಾಡ್ತೇನೆ. ಆಲ್ವೇಸ್ ಒಬ್ಬರಿಗಿಂತ ಇಬ್ಬರು ಉತ್ತಮ. ವೆನ್ ಎವರ್ ದರ್ ಇಸ್ ಯೂನಿಯನ್, ಸಮಥಿಂಗ್ ಹ್ಯಾಪನ್ಸ್, ಶಕ್ತಿ ಹೊರಗೆ ರಿಲೀಸ್. ಸೇಮ್ ವೇ, ಅದೇ ರೀತಿಯಲ್ಲಿ ಅಭಿಷೇಕ ಅಂತ ಹೇಳಿದರೆ, ಯಾವಾಗ ದೇವರ ಆತ್ಮನು ನಮ್ಮ ಆತ್ಮದಲ್ಲಿ ಬಂದು ಐಕ್ಯವಾಗ್ತಾರೋ ಆಗ ಶಕ್ತಿ ಬಿಡುಗಡೆ ಆಗ್ತದೆ. ಯಾರಾದರೂ ಮೈಕ್ ಹಿಡಿತೀರಾ ನನಗೆ? ಥ್ಯಾಂಕ್ ಯು. ಇದು ನಮ್ಮ ಆತ್ಮ, ಇದು ದೇವರ ಆತ್ಮ. ಸೊ ನಮ್ಮ ಆತ್ಮದೊಂದಿಗೆ ದೇವರ ಆತ್ಮನು ಬಂದು ಐಕ್ಯವಾಗ್ತಾನೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಆತ್ಮದೊಂದಿಗೆ ದೇವರ ಆತ್ಮನು ಬಂದು ಐಕ್ಯವಾಗ್ತಾನೋ ಆಗ ಪವರ್ ರಿಲೀಸ್ ಆಗ್ತದೆ. ಆ ಶಕ್ತಿಗೆ ಅನಾಯಿಂಟಿಂಗ್ ಅಂತ ಹೇಳ್ತೇವೆ. ನಾನು ಮುಂದಿನ ಸಂದೇಶದಲ್ಲಿ ಹೇಳ್ತೇನೆ ಆ ಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂತ. ಈಗ ಇನ್ನೊಂದು ವಿಷಯ ನಿಮಗೆ ಬಹಳ ಸಂತೋಷ ಆಗ್ತದೆ. ಏನಂತ ಹೇಳಿದರೆ, ಮೊದಲು ಇದರಲ್ಲಿ ಸ್ವಲ್ಪ ನೀರಿತ್ತು, ಅದಕ್ಕೆ ನಾನು ಪುನಃ ನೀರು ಹಾಕಿದೆ. ಈಗ ನೀವು ಯಾರಾದರೂ ಇಲ್ಲಿ ಬಂದು ಮೊದಲಿನ ನೀರನ್ನು ನಾನು ಮತ್ತೆ ಹಾಕಿದ ನೀರನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದೆ ನಿಮಗೆ? ಇಂಪಾಸಿಬಲ್. ಅದರಲ್ಲಿ ಇರುವಷ್ಟು ನೀರನ್ನು ಹಾಕ್ಬೋದು ನಿಮಗೆ. ನಾನು ಕೇಳುವುದು, ಮೊದಲಿದ್ದ ನೀರನ್ನೇ ಇದರಿಂದ ಸೆಪರೇಟ್ ಮಾಡಬೇಕು ನೀವು. ಆಗ್ತದಾ? ಇಂಪಾಸಿಬಲ್. ಅದೇ ರೀತಿಯಲ್ಲಿ ದೇವರು ನಿಮ್ಮ ಆತ್ಮದೊಂದಿಗೆ ಐಕ್ಯವಾಗುವಾಗ ನೀವು ಆತನೊಂದಿಗೆ ಒಂದೇ ಆತ್ಮವಾಗ್ತೀರಿ, ನೀವು ಇನ್ನು ಇಬ್ಬರಲ್ಲ. ಹಲ್ಲೆಲೂಯಾ. ಯಾರಿಗೆ ಸಂತೋಷ ಆಯಿತು? ಯು ಆರ್ ಇನ್ಸೆಪರೇಬಲ್ ಫ್ರಮ್ ಗಾಡ್. ನಿಮ್ಮನ್ನು ದೇವರಿಂದ ಅಗಲಿಸಲಿಕ್ಕೆ, ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗೂ ಕೂಡ ಸಾಧ್ಯವಿಲ್ಲ. ಇಂಪಾಸಿಬಲ್. ಯಾರು ಕರ್ತನ ಸಂಸರ್ಗದಲ್ಲಿದ್ದಾರೋ ಅವರು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ, ಒನ್ ಸ್ಪಿರಿಟ್. ಸೊ ಯಾವಾಗ ನಮ್ಮ ಆತ್ಮದೊಂದಿಗೆ ಒಂದು ಪವಿತ್ರ ಆತ್ಮನು ಐಕ್ಯವಾದ್ನೋ ನಾವು ಅಲ್ಲಿ ಒಂದು ಶಕ್ತಿ ರಿಲೀಸ್ ಆಯಿತು, ಪವರ್ ರಿಲೀಸ್ ಆಯಿತು. ಅದಕ್ಕೆ ಅಭಿಷೇಕ ಅಂತ ಹೇಳ್ತೇವೆ, ಅನಾಯಿಂಟಿಂಗ್. ಈ ಅಭಿಷೇಕ ಏನು ಮಾಡ್ತದೆ ಅಂತ ಹೇಳಿದರೆ, ನಮಗೆ ಹೊಸ ಮನಸ್ಸು ಕೊಡ್ತದೆ, ಹೊಸ ಹೃದಯ ಕೊಡ್ತದೆ. ಅನಾಯಿಂಟಿಂಗ್ ವಿಲ್ ಚೇಂಜ್ ಯುವರ್ ಹಾರ್ಟ್.
ಅಭಿಷೇಕ ಮೊದಲಿಗೆ ನಮ್ಮ ಹೃದಯವನ್ನು ಬದಲು ಮಾಡ್ತದೆ. ನಮ್ಮ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲಿ ಇದಾಗಿದೆ. ನಾವು ದೇವರನ್ನು ಬಯಸ್ತಾ ಇರಲಿಲ್ಲ. ಈಗ ನೀವು ಬೆಳಿಗ್ಗೆಯಿಂದ ಉಪವಾಸ, ನಿನ್ನೆಯಿಂದ ಉಪವಾಸ ಮಾಡ್ತಿದ್ದೀರಿ. ನೀವು ಮೊದಲೆಲ್ಲ ಮಾಡ್ತಿದ್ದೀರಾ? ನೋ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಬೆಳಿಗ್ಗೆಯಿಂದ ಪ್ರಾರ್ಥನೆ ಮಾಡ್ತಿದ್ದೀರಿ, ವಾಕ್ಯ ಕೇಳಬೇಕಂತ ಇಂಟ್ರೆಸ್ಟ್ ಇದೆ. ಮೊದಲು ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಈ ಮನಸ್ಸನ್ನು ಯಾರು ಉಂಟು ಮಾಡಿದ್ದು? ಪವಿತ್ರಾತ್ಮನು. ಈ ಮನಸ್ಸನ್ನು ನಮ್ಮ ಒಳಗೆ ಉಂಟು ಮಾಡಿದ್ದು ಪವಿತ್ರಾತ್ಮನು, ಹೋಲಿ ಸ್ಪಿರಿಟ್. 1 ಸಮುವೇಲ 10ನೇ ಅಧ್ಯಾಯದ 1ನೇ ವಚನ ಮತ್ತೆ 9ನೇ ವಚನ. 1 Samuel chapter 10 verse 1 verse 9. ಇಲ್ಲಿ ಸೌಲನು ಸಮುವೇಲನನ್ನು ಬಿಟ್ಟು ಹೋದಾಗ, ಯಾಕೆಂದ್ರೆ ಆ ಸಮುವೇಲನು ಸೌಲನ ಮೇಲೆ ಕುಪ್ಪಿಯಿಂದ ಎಣ್ಣೆಯನ್ನು ಸುರಿದು ಅಭಿಷೇಕ ಮಾಡಿದ. ಈಗ ಸೌಲನಿಗೆ ಏನುಂಟಾಯಿತು? ಹೊಸ ಹೃದಯ ಉಂಟಾಯಿತು, ನೂತನ ಹೃದಯ ಉಂಟಾಯಿತು. ಸೊ ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಗಾಡ್ ವಿಲ್ ಕ್ರಿಯೇಟ್ ಅ ನ್ಯೂ ಹಾರ್ಟ್ ಇನ್ ಸೈಡ್ ಆಫ್ ಯು. ನಿಮ್ಮ ಒಳಗೆ ಒಂದು ಹೊಸ ಹೃದಯ, ದೇವರನ್ನು ಪ್ರೀತಿಸುವ ಹೃದಯ, ದೇವರನ್ನು ಬಯಸುವ ಹೃದಯ, ಪ್ರಾರ್ಥನೆ ಮಾಡುವ ಹೃದಯ, ದೇವರ ವಾಕ್ಯವನ್ನು ಓದುವ ಹೃದಯ, ಉಪವಾಸ ಮಾಡುವ ಹೃದಯ, ಅದು ದೇವರೇ ಉಂಟು ಮಾಡ್ತಾರೆ. ನಮ್ಮ ಸ್ವಂತ ಬಲದಿಂದ ಅಲ್ಲ, ನಮ್ಮ ನಿರ್ಧಾರದಿಂದ ಅಲ್ಲ, ದೇವರು ತಾನೇ ಅದನ್ನು ಮಾಡ್ತಾರೆ. ಹಲ್ಲೆಲೂಯಾ. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಯಾವಾಗ ಅಭಿಷೇಕ ಬರ್ತದೋ ಆ ಅಭಿಷೇಕದಲ್ಲಿ ರಿಲೀಸ್ ಆದ ಶಕ್ತಿ ಏನು ಮಾಡ್ತದೆ ಅಂದರೆ, ಸೈತಾನನು ಇಟ್ಟಿರೋ ನೊಗಗಳನ್ನು ಮುರಿದು ಬಿಡ್ತದೆ. ನಾನು ಏನೆಲ್ಲ ಈ ಸಂದೇಶದಲ್ಲಿ ಮಾತನಾಡ್ತಾ ಇದ್ದೇನೆ ನಿಮ್ಮ ಮೇಲೆ, ಅದೆಲ್ಲವನ್ನು ದೇವರು ಇವತ್ತು ಈಗ ಮಾಡ್ತಾರೆ. ಐ ಬಿಲೀವ್ ದ್ಯಾಟ್. ಯೆಶಾಯ 10ನೇ ಅಧ್ಯಾಯದ 27ನೇ ವಚನ ಎಂತದೆ, ನೀವು ಪುಷ್ಟರಾದ ಕಾರಣ ನಿಮ್ಮ ಮೇಲೆ ಇದ್ದ ನೊಗವು ಮುರಿದು ಹೋಯಿತು ಎಂಬುದಾಗಿ. ಬಿಕಾಸ್ ಯು ಆರ್ ಅನಾಯಿಂಟೆಡ್, ನೀವು ಅಭಿಷಿಕ್ತರಾದರಿಂದಾಗಿ ನಿಮ್ಮ ಮೇಲೆ ಇಟ್ಟ ನೊಗ ಮುರಿದು ಹೋಯಿತು. ಸೊ ಸೈತಾನನಿಟ್ಟಿರುವ ನೊಗಗಳು, ದುಶ್ಚಟಗಳ ನೊಗ, ಅಡಿಕ್ಷನ್ನ ನೊಗ, ಪಾಪದ ನೊಗವನ್ನು ದೇವರ ಆತ್ಮನ ಅಭಿಷೇಕ ಮುರಿದು ಬಿಡ್ತದೆ. ಹಲ್ಲೆಲೂಯಾ. ಅನೇಕ ನೊಗಗಳನ್ನು ಸೈತಾನ ಮನುಷ್ಯರ ಮೇಲೆ ಇಟ್ಟಿದ್ದಾನೆ. ಪಾಪದ ನೊಗ, ದುಶ್ಚಟಗಳ ನೊಗ. ನೀವು ಹೊರಗೆ ನೋಡಿದರೆ ಜನರಿಗೆ ಕುಡಿಕತನ, ಸಿಗರೇಟ್ ಸೇದುವುದು, ಸಿನಿಮಾ ನೋಡುವುದು, ಧಾರಾವಾಹಿಗಳನ್ನು ನೋಡುವುದು ಅಂತ ಎಲ್ಲ ಚಟಗಳಿದೆ. ಈಗ ನಾವು ಬಿಲೀವರ್ ಆಗಿದ್ದೇವೆ, ಚರ್ಚಿನ ಒಳಗೆ ಕೂತ್ಕೊಂಡಿದ್ದೇವೆ. ಈಗ ನಮಗೆ ಅದೆಲ್ಲ ಏನಾಗಿದೆ? ಪಾಪ ಅಂತ ಗೊತ್ತಾಗಿದೆ. ಆದರೆ ಸಭೆಯ ಒಳಗೆ ಈಗ ಸೈತಾನು ಅನೇಕ ಬಿಳಿ ಪಾಪಗಳನ್ನು ಇಟ್ಟಿದ್ದಾನೆ. ವೈಟ್ ಸಿನ್ ಅಂತ ಹೇಳ್ತೇವೆ ಅದಕ್ಕೆ. ಅನೇಕ ನೊಗಗಳನ್ನು ಬಿಲಿವರ್ನ ಮೇಲೆ ಇಟ್ಟಿದ್ದಾನೆ, ಕತ್ತಿನ ಮೇಲೆ. ಸೋಷಿಯಲ್ ಮೀಡಿಯಾದ ನೊಗ, ಇನ್ಸ್ಟಾಗ್ರಾಮ್ನ ನೊಗ, ರೀಲ್ಸ್ಗಳನ್ನು ನೋಡುವ ನೊಗ, ಜೋಕ್ಸ್ಗಳನ್ನು ನೋಡುವ ನೊಗ. ಜನರಿಗೆ ಪಾಪ ಅಂತ ಗೊತ್ತೇ ಇಲ್ಲ. ರೀಲ್ಸ್ ನೋಡಿ 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 3 ಗಂಟೆ ಆದದ್ದು ಗೊತ್ತೇ ಇಲ್ಲ. ಖುಷಿ ಆಗ್ತದೆ ನಾಯಿ ಬೆಕ್ಕು ಓಡಾಡ್ತಾ ಇರುವಾಗ. ಹಲ್ಲೆಲೂಯಾ. ಕಾಮಿಡಿ, ಅವರಿಗೆ ಅದು ಪಾಪ ಅಂತ ಗೊತ್ತಿಲ್ಲ. ಸಮಯವನ್ನು ವ್ಯರ್ಥ ಮಾಡುವುದು ಪಾಪ. ದೇವರು ಕೊಟ್ಟ ಸಮಯವನ್ನು ನಾವು ಹೊರಗೆ ನೋಡಿ, ಅವರು ಕುಡಿತಾರೆ, ಅವರು ಸಿಗರೇಟ್ ಸೇರ್ತಾರೆ, ಅವರು ಸಿನಿಮಾ ನೋಡ್ತಾರೆ, ನಾವು ಮೊಬೈಲ್ ಇಟ್ಕೊಂಡು ಗಂಟೆಗಟ್ಟಲೆ ನಗಡುವುದು. ನಮಗೆ ಟೆನ್ಷನ್, ಸ್ವಲ್ಪ ನಗಡುವ, 3 ಗಂಟೆ ನಗಡ್ತಾನೆ ಇರೋದು. ಬೈಬಲ್ ಓದೋದು 10 ನಿಮಿಷ, ಮತ್ತೆ ಚರ್ಚಿಗೆ ಬಂದು ಹೇಳೋದು ನಮಗೆ ಏನು ನೆನಪೇ ಉಳಿಯುವುದಿಲ್ಲ, ಬೈಬಲ್ ಓದಿದ್ದು ಅರ್ಥ ಸಹ ಆಗುವುದಿಲ್ಲ. ಯಾಕೆಂದ್ರೆ ನಾವು 3 ಗಂಟೆ ರೀಲ್ಸ್ ನೋಡುದು, 10 ನಿಮಿಷ ಬೈಬಲ್ ಓದುದು. ದೇವರು ಈ ನೊಗಗಳನ್ನು ಮುರಿತಾರೆ. ನಮ್ಮ ಜೀವಿತ ದೇವರಿಗಾಗಿ ಯೂಸ್ ಆಗಬೇಕು. ಸೈತಾನ್ ಅಂತ ನೊಗಗಳನ್ನು ಇಡ್ತಾನೆ. ಲೌಕಿಕವಾದ ಸಂತೋಷ, ಸಮಾಧಾನವನ್ನು ನಾವು ಹುಡುಕುವ ಹಾಗೆ ಮಾಡ್ತಾನೆ. ನಮಗೆ ಟೆನ್ಷನ್. ನಿಮಗೆ ಬೇಕಿರುವ ಎಲ್ಲ ಸಂತೋಷ, ಎಲ್ಲ ಸಮಾಧಾನ, ಎಲ್ಲ ಬಿಡುಗಡೆ ಅದು ದೇವರ ಸನ್ನಿಧಿಯಲ್ಲಿದೆ. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷ, ಆತನ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯ ಇದೆ. ಅದನ್ನು ನೀವು ರೀಲ್ಸಲ್ಲಿ ಹುಡುಕಬೇಡಿ, ಇನ್ಸ್ಟಾಗ್ರಾಮ್ನಲ್ಲಿ ಹುಡುಕಬೇಡಿ, ಫೇಸ್ಬುಕ್ನಲ್ಲಿ ಹುಡುಕಬೇಡಿ. ಅದನ್ನು ದೇವರ ವಾಕ್ಯದಲ್ಲಿ ಹುಡುಕಿ. ದೇವರ ನೊಗಗಳನ್ನು ಮುರಿತಾರೆ. ಅನೇಕರಿಗೆ ಗೊತ್ತಾಗಿದೆ ನಾನು ಇದರಿಂದ ಹೊರಗೆ ಬರಬೇಕು, ಆದರೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ದೇ ಆರ್ ಅಡಿಕ್ಟೆಡ್, ಬೌಂಡ್, ಬಟ್ ಗಾಡ್ ವಿಲ್ ಡೆಲಿವರ್ ಯು. ದೇವರು ಬಿಡುಗಡೆಗೊಳಿಸ್ತಾರೆ. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಅನಾಯಿಂಟಿಂಗ್ ವಿಲ್ ಹೀಲ್ ಯು. ನಿಮ್ಮನ್ನು ಸ್ವಸ್ಥ ಮಾಡ್ತದೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತದೆ. 12 ವರ್ಷದ ರಕ್ತ ಕುಸುಮ ರೋಗಿ
ಅವಳಿಗೆ ಹಣ ಖರ್ಚು ಮಾಡಿದ್ದಾಳೆ, ಎಲ್ಲ ಕಡೆಯಲ್ಲಿ ಮದ್ದು ಮಾಡಿದ್ದಾಳೆ, ರೋಗ ಗುಣ ಆಗಲಿಲ್ಲ, ಅವಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ. ಒಂದು ಸಾರಿ ಯೇಸು ಸ್ವಾಮಿ ಅವಳ ಪಟ್ಟಣದಲ್ಲಿ ಬದ್ದಿದ್ದಾನೆ ಅಂತ ಗೊತ್ತಾದಾಗ ಅವಳು ಹೇಳ್ತಾಳೆ, ನಾನು ಈ ಸಂದರ್ಭವನ್ನು ಕಳ್ಕೊಳ್ಳೋದಿಲ್ಲ, ನಾನು ಯೇಸುವಿನ ಬಳಿಗೆ ಹೋಗಬೇಕು, ಅವರ ಬಟ್ಟೆ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ. ಸೊ ಅವಳು ಹೇಗಾದರೂ ಮಾಡಿ ಯೇಸು ಸ್ವಾಮಿಯ ಬಳಿಗೆ ಹೋಗ್ತಾಳೆ. ಅವರ ಬಟ್ಟೆಯನ್ನು ಮುಟ್ಟಿದಾಗ ಬೈಬಲ್ ಏನು ಹೇಳ್ತದೆ ಅಂದರೆ, ಯೇಸುವಿನ ಕಡೆಯಿಂದ ಶಕ್ತಿ ಬಿಡುಗಡೆ ಆಯಿತು. ಆ ಶಕ್ತಿ ಅವಳ 12 ವರ್ಷದ ರಕ್ತ ಕುಸುಮ ರೋಗವನ್ನು ಇನ್ಸ್ಟಂಟ್ಲಿ ಹೀಲ್ ಮಾಡಿತು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನೀವು ಕೂತ್ಕೊಂಡಿರುವವರೇ, ನಿಮಗೆ ಇರುವ ರೋಗಕ್ಕೆ ಎಷ್ಟು ಟೈಮ್ ಆಗಲಿ, ಆದರೆ ಯೇಸುವಿನ ಕೈಯಲ್ಲಿ ಶಕ್ತಿ ಇದೆ. ಈಸ್ ಗಾಡ್ ಪವರ್. ಅನೇಕ ರೋಗಗಳು ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಎಲ್ಲರ ಮುಂದೆ ಹಂಚಲಿಕ್ಕೆ ಆಗ್ತಾ ಇಲ್ಲ. ಗುಪ್ತವಾದ ರೋಗಗಳಲ್ಲಿ ನೀವು ಸಫರ್ ಆಗ್ತಾ ಇರಬಹುದು. ಬಟ್ ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಯಾವಾಗ ಅಭಿಷೇಕ ಬರ್ತದೋ ಆತನು ನಿಮ್ಮ ರೋಗಗಳನ್ನು ನಿಮ್ಮ ದೇಹದಿಂದ ಹೊರಗೆ ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಹಿ ವಿಲ್ ಡೆಲಿವರ್ ಯು. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಯಾವಾಗ ನೀವು ಅಭಿಷಿಕ್ತರಾಗ್ತಿರೋ ಸೈತಾನನ ಕಾರ್ಯದ ವಿರುದ್ಧ ಅದು ನಿಮಗೆ ಪ್ರೊಟೆಕ್ಷನ್ ಕೊಡ್ತದೆ, ಗಾರ್ಡ್ ಮಾಡ್ತದೆ. ಯೆರೆಮೀಯನ ಮೇಲೆ ದೇವರ ಹಸ್ತ ಸ್ಪರ್ಶ ಆಯಿತು. ಈ ಗಾಡ್ ಅನಾಯಿಂಟೆಡ್. 1ನೇ ಯೆರೆಮೀಯ 19ನೇ ವಚನ ಹೇಳ್ತದೆ, ಜನರು ನಿನ್ನ ವಿರುದ್ಧವಾಗಿ ಹೋರಾಡ್ತಾರೆ, ಯುದ್ಧ ಮಾಡ್ತಾರೆ, ಆದರೆ ಅವರಿಗೆ ನಿನ್ನನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಇಂಪಾಸಿಬಲ್. ಇಫ್ ಯು ಆರ್ ಅನಾಯಿಂಟೆಡ್, ವೆನ್ ಯು ಆರ್ ಅನಾಯಿಂಟೆಡ್, ದ ಸೇಟನ್ ಕ್ಯಾನಾಟ್ ಟಚ್ ಯು. ಸೈತಾನನಿಗೆ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಇಂಪಾಸಿಬಲ್. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಯಾವಾಗ ನೀವು ಅಭಿಷಿಕ್ತರಾಗ್ತೀರೋ, ಯು ಬಿಕಮ್ ಬೋಲ್ಡ್, ಧೈರ್ಯಶಾಲಿಗಳಾಗ್ತೀರಾ. ದೇವರ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಬರ್ತದೆ, ದೇವರ ಸೇವೆ ಮಾಡಲಿಕ್ಕೆ ಸಾಮರ್ಥ್ಯ ಬರ್ತದೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 38ನೇ ವಚನ ಏನು ಹೇಳ್ತದೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ದೇವರು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ತುಂಬಿಸಿದ್ರು, ಅದಕ್ಕಾಗಿ ಆತನು ಜನರನ್ನು ಸ್ವಸ್ಥ ಮಾಡುತ್ತಾ ಸೈತಾನದಿಂದ ಬಾಧೆ ಪಡ್ತಾ ಇರುವವರನ್ನು ಬಿಡುಗಡೆಗೊಳಿಸ್ತಾ ಹೋದ್ನು ಎಂಬುದಾಗಿ. ವೈ? ಬಿಕಾಸ್ ಈಸ್ ಅನಾಯಿಂಟೆಡ್ ಬೈ ಗಾಡ್ ಟು ಡೂ ಗಾಡ್ಸ್ ವರ್ಕ್. ನಿಮ್ಮಲ್ಲಿ ಅಭಿಷೇಕ ಇದೆಯೋ, ಅಭಿಷೇಕ ನಿಮ್ಮನ್ನು ಗುಣ ಮಾಡುವುದು ಮಾತ್ರ ಅಲ್ಲ, ಆ ಅಭಿಷೇಕ ನಿಮ್ಮ ಸುತ್ತಮುತ್ತ ಇರುವ ರೋಗಿಗಳನ್ನು ಕೂಡ ಗುಣ ಮಾಡಿಬಿಡ್ತದೆ. ನೀವು ಆಶೀರ್ವದಿಸಲ್ಪಡುವುದು ಮಾತ್ರ ಅಲ್ಲ, ನೀವು ಆಶೀರ್ವಾದ ನಿಧಿಯಾಗಿ ನಿಮ್ಮ ಮೂಲಕ ದೇವರು ಜನಾಂಗಗಳನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಅಭಿಷೇಕ ಬಂದಾಗ ನಿಮಗೆ ವಾಕ್ಯದ ಪ್ರಕಟಣೆಗಳು, ಗೂಢಾರ್ಥಗಳು ರಿಲೀಸ್ ಆಗ್ತದೆ, ದೈವಿಕ ಜ್ಞಾನ ಬರ್ತದೆ. ಬಿಕಾಸ್ ಪವಿತ್ರ ಆತ್ಮನು ಜ್ಞಾನದ ಆತ್ಮನು, ವಿವೇಕದ ಆತ್ಮನು, ತಿಳುವಳಿಕೆಯ ಆತ್ಮನಾಗಿದ್ದಾನೆ. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಬೈಬಲ್ ಬಿಕಮ್ಸ್ ಅಲೈವ್. ನೀವು ವಾಕ್ಯ ಓದುವಾಗ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗ್ತದೆ. ನೋಡಿ, ಸ್ಟೇಫನನ್ನು ದೇವರು ಪವಿತ್ರಾತ್ಮನಿಂದ ತುಂಬಿಸಿದ್ರು. ಈ ವಾಸ್ ಅನಾಯಿಂಟೆಡ್ ಬೈ ಗಾಡ್. ಪವಿತ್ರಾತ್ಮನ ತುಂಬಿಸಲ್ಪಟ್ಟಿದ್ದ ಸ್ಟೇಫನ್. ಈಗ ಏನಾಯಿತು, ಅವನ ಮೂಲಕ ಕಾರ್ಯಗಳಾಗ್ತಿತ್ತು, ಸೂಚಕ ಕಾರ್ಯಗಳಾಗ್ತಿತ್ತು. ಅದನ್ನು ನೋಡಿ ಜನರಿಗೆ ಜಲಸ್ ಆಯಿತು. ಅವನ ವಿರುದ್ಧ ರಾಂಗ್ ಎಲಿಗೇಷನ್ಗಳನ್ನು ಹಾಕಿದ್ರು, ಪೇತ್ರನ ವಿರುದ್ಧ ಹಾಕಿ ಅವನನ್ನು ಸಭೆಗೆ ಕರೀತಾರೆ ವಿಚಾರಣೆ ಮಾಡಲಿಕ್ಕೆ, ಇವನ ಬೋಧನೆ ಎಲ್ಲ ಸರಿ ಇಲ್ಲ ಎಂಬುದಾಗಿ. ಆಗ ಸ್ಟೇಫಾನನು ನಿಂತು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಒಂದು ಪ್ರವಚನವನ್ನು, ಪ್ರಸಂಗವನ್ನು ಕೊಡ್ತಾನೆ. ಆ ಪ್ರಸಂಗ ಇಡೀ ಬೈಬಲ್ನ ಸಾರಾಂಶ. ದ ವಂಡರ್ಫುಲ್ ಪವರ್ಫುಲ್ ಪ್ರೀಚಿಂಗ್. ಅವನು ಮಾತನಾಡಿದಾಗ ಅವನ ಮಾತಿನಲ್ಲಿ ಕಂಡುಬಂದ ದೇವರ ಶಕ್ತಿ, ದೇವರ ಜ್ಞಾನವನ್ನು ಅವರಿಗೆ ಎದುರಿಸಲಿಕ್ಕೆ ಆಗಲಿಲ್ಲ. ದೇ ಬಿಕೇಮ್ ಕ್ಲೂಲೆಸ್. ಯಾವಾಗ ನೀವು ಅಭಿಷೇಕಿಸಲ್ಪಡ್ತೀರೋ ಆಗ ನಿಮ್ಮ ಒಳಗೆಯಿಂದ ಜ್ಞಾನದ ಮಾತುಗಳು ಹೊರಡ್ತದೆ, ಪ್ರಕಟಣೆಯ ಮಾತುಗಳು ಹೊರಡ್ತದೆ. ಅದನ್ನು ಕೇಳ್ತಾ ಇರುವ ಹೃದಯದಲ್ಲಿ ಹಲಗು ನೆಟ್ಟಂತಾಗ್ತದೆ. ಅವರಿಗೆ ನಿಮ್ಮ ವಿರುದ್ಧ ಆನ್ಸರ್ ಇರುವುದಿಲ್ಲ. ಹಲ್ಲೆಲೂಯಾ. ಅನಾಯಿಂಟಿಂಗ್ ವಿಲ್ ಡೂ ದ್ಯಾಟ್. ಅಭಿಷೇಕ ಈ ಎಲ್ಲ ಕಾರ್ಯಗಳನ್ನು ಮಾಡ್ತದೆ. ಅಭಿಷೇಕದಲ್ಲಿ ನಾನು ಈಗಾಗಲೇ ಹೇಳಿದೆ, ನಿಮ್ಮ ಹೃದಯ ಬದಲಾಗ್ತದೆ, ವಾಕ್ಯದ ಗೂಢಾರ್ಥಗಳು ಗೊತ್ತದೆ, ದೇವರ ಕಾರ್ಯ ಮಾಡಲಿಕ್ಕೆ ಬಲ ಬರ್ತದೆ. ವೆನ್ ದ ಅನಾಯಿಂಟಿಂಗ್ ಕಮ್ಸ್, ಅಭಿಷೇಕ ಬಂದಾಗ ಪವಿತ್ರಾತ್ಮನ ವರಗಳು ರಿಲೀಸ್ ಆಗ್ತದೆ. ಪಂಚಶತಮ ಹಬ್ಬದ ದಿವಸ
ಯಾವಾಗ ಆ ಮೇಲಂತಸ್ತಿನಲ್ಲಿ ದೇವರಾತ್ಮನು ಇಳಿದು ಬಂದನೋ ಆವಾಗ ಅವರು ನಾನಾ ಭಾಷೆಯಲ್ಲಿ ಮಾತನಾಡಿದ್ರು. ಹಲ್ಲೆಲೂಯಾ. ನಾನಿಲ್ಲಿ ಯಾರ ಹತ್ರ ಸಹ ಕೈ ಎತ್ತಲಿಕ್ಕೆ ಹೇಳುವುದಿಲ್ಲ. ಯಾರೆಲ್ಲ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡ್ತೀರಿ, ಯಾರೆಲ್ಲ ಮಾಡುತ್ತಾ ನೋಡುವುದಿಲ್ಲ ಅಂತೇಳಿ. ಆದರೆ ನೀವು ಡಿಸೈರ್ ಮಾಡುವುದಾದ್ರೆ, ನೀವು ಬಯಸುವುದಾದ್ರೆ, ಇಂದಿನವರೆಗೆ ನೀವು ಮಾತನಾಡದಿದ್ರೆ ಇವತ್ತು ಮಾತನಾಡ್ತೀರಾ. ಹಲ್ಲೆಲೂಯಾ. ವಾಣಿಯನ್ನು ಆಡುವವನು ಅವನು ದೇವರ ಸಂಗಡ ಮಾತನಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾರೆಲ್ಲ ಈಗಾಗಲೇ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀರೋ ದೇವರು ನಿಮಗೆ ಹೊಸ ಭಾಷೆ ಕೊಡ್ತಾರೆ ಇವತ್ತು. ಯಾಕೆಂದ್ರೆ ಅದು ಒಂದೇ ಭಾಷೆ ಅಲ್ಲ, ನಾನಾ ಭಾಷೆ, ನಾನಾ ಭಾಷೆ, ಬೇರೆ ಬೇರೆ ಭಾಷೆ. ಸೊ ನಮಗೆಲ್ಲರಿಗೂ ಕೂಡ ಡಿಸೈರ್ ಇದೆ. ನಿಮಗೆ ಸುವಾರ್ತೆ ಸಾರಲಿಕ್ಕಿದೆಯಾ? ಜನರನ್ನು ದೇವರ ರಾಜ್ಯಕ್ಕೆ ನಡೆಸಲಿಕ್ಕಿದೆಯಾ? ಮನವೊಲಿಸುವ ಮಾತುಗಳಿಂದ ನೀವು ಯಾರನ್ನು ಕೂಡ ಕ್ರಿಸ್ತನ ಬಳಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನೆಗೆ ಕರ್ಕೊಂಡು ಊಟ ಹಾಕ್ತೇವೆ, ಅವರಿಗೆ ಊಟ ಹಾಕಿ, ಒಳ್ಳೇದೇ. ನೀವು ಊಟ ಹಾಕಿದ್ದೀರಿ ಅಂತ ಹೇಳಿ ಅವರು ನಿಮ್ಮ ಯೇಸುವನ್ನು ಸ್ವೀಕರಿಸಲಿಕ್ಕೆ ರೆಡಿ ಇಲ್ಲ. ಹಲ್ಲೆಲೂಯಾ. ಅದೆಲ್ಲ ಓಲ್ಡ್ ಟೆಕ್ನಿಕ್ ಆಯಿತು. ಆಗ ಯಾರಿಗೂ ಊಟ ಇರಲಿಲ್ಲ ಊಟ ಮಾಡಲಿಕ್ಕೆ. ಆಗ ಊಟ ಹಾಕಿದಾಗ ಅವರಿಗೇನೋ ಆಗಿರ್ಬೋದು. ಬಟ್ ನಾಟ್ ನಾವ್. ಸೀಸನ್ ಚೇಂಜ್ ಆದಾಗ ನೀವು ಓಲ್ಡ್ ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ಹೋದರೆ ವರ್ಕ್ ಆಗುವುದಿಲ್ಲ. ಹೊಸ ಬಟ್ಟೆಗೆ ಹಳೆ ಬಟ್ಟೆಯನ್ನು ಹರಿದು ತೇಪೆ ಹಾಕಿದರೆ ವರ್ಕ್ ಆಗುವುದಿಲ್ಲ. ಹೊಸ ದ್ರಾಕ್ಷರಸವನ್ನು ಹಳೆ ಬುದ್ದಲಿಯಲ್ಲಿ ಹಾಕಿದರೆ ಬುದ್ದಲಿ ಒಡೆದು ಹೋಗ್ತದೆ. ನಿಮ್ಮ ಹೊಸ ದಿವಸದಲ್ಲಿ ಹಳೆ ವಿಚಾರಗಳನ್ನು ಯೂಸ್ ಮಾಡಲಿಕ್ಕೆ ಹೋದರೆ ಅದು ವರ್ಕ್ ಆಗುವುದಿಲ್ಲ. ಹೊಸ ದಿವಸದಲ್ಲೇ ನಿಮಗೆ ಹೊಸ ಜ್ಞಾನ ಬೇಕು. ಅರ್ಥ ಆಯ್ತಾ ನಿಮಗೆ? ಮೊದಲು ಆ ಟೆಕ್ನಿಕ್ ವರ್ಕ್ ಆಗಿರ್ಬೋದು, ಈಗ ಎಣಿಸ್ಬೇಡಿ 21ನೇ ಶತಮಾನದಲ್ಲಿ ಅದು ಟೆಕ್ನಿಕ್ ವರ್ಕ್ ಆಗ್ತದಂತ. ಅದು ಟೆಕ್ನಿಕ್ ವರ್ಕ್ ಆಗುವುದಿಲ್ಲ. ಹೊಸ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ, ಹೊಸ ದಿವಸದಲ್ಲಿ ದೇವರ ಹೊಸ ಜ್ಞಾನ ಬೇಕು. ಈಗ ಹೇಗೆ ನಾನು ಸುವಾರ್ತೆ ಸಾರುವುದು? ಆದರೆ ಒಂದು ಟೆಕ್ನಿಕ್ ಯಾವಾಗಲೂ ಮರೆಯಾಗುವುದಿಲ್ಲ, ಅದು ಯೇಸು ಸ್ವಾಮಿ ಯೂಸ್ ಮಾಡಿದ ಟೆಕ್ನಿಕ್. ಹಲ್ಲೆಲೂಯಾ. ಅದು ಯಾವತ್ತೂ ಎಕ್ಸ್ಪೈರ್ ಆಗುವುದಿಲ್ಲ. ಯೇಸು ಸ್ವಾಮಿ ಸುವಾರ್ತೆ ಸಾರಿದ್ರು, ದೇವರ ಶಕ್ತಿ ಬಲವನ್ನು ಪ್ರಯೋಗಿಸಿದ್ರು. ಹಲ್ಲೆಲೂಯಾ. ಮನವೊಲಿಸುವ ಮಾತಲ್ಲ. ಈ ಶೋಡ್ ದ ಪವರ್ ಆಫ್ ಗಾಡ್ ವೆರೆವರ್ ಹಿ ವೆಂಟ್. ಎಲ್ಲೆಲ್ಲಿ ಯೇಸು ಸ್ವಾಮಿ ಹೋದ್ರು ಅಲ್ಲಿ ಅದ್ಭುತ ಆಯಿತು, ಸೂಚಕ ಕಾರ್ಯ ಆಯಿತು, ಜನರ ರೋಗಗಳು ಗುಣ ಆಯಿತು, ದೆವ್ವದ ಬಾಧೆಗಳು ನೀಗಿತು, ಅವರು ದೇವರನ್ನು ಸ್ತುತಿಸಿದ್ರು. ಹಲ್ಲೆಲೂಯಾ. ನಿಮಗೆ ಜನರನ್ನು ದೇವರ ಬಳಿಗೆ ತರಲಿಕ್ಕಿದೆಯಾ? ಯೇಸುವಿನ ಬಳಿಗೆ ತರಲಿಕ್ಕಿದೆಯಾ? ಯು ಹ್ಯಾವ್ ಟು ಶೋ ದ ಪವರ್ ಆಫ್ ಗಾಡ್. ದೇವರ ಶಕ್ತಿಯನ್ನು ತೋರಿಸಬೇಕು. ಅವರಿಗೆ ಸಮಸ್ಯೆ ಇದೆ, ಅವರಿಗೆ ರೋಗ ಗುಣ ಆಗಬೇಕು, ಅವರ ದೆವ್ವ ಬಾಧೆ ಬಿಡಿಸಬೇಕು. ನೀವು ಊಟ ಹಾಕಿದರೆ ಅವರೇನು ನಿಮ್ಮ ಚರ್ಚಿಗೆ ಬರುವುದಿಲ್ಲ. ನಿಮಗೆ ಅರ್ಥ ಆಗ್ತಿದೆ ನಾನು ಏನು ಹೇಳ್ತಿದ್ದೇನೆ ಅಂತ? ದೇವರ ರಾಜ್ಯ ಮಾತಿನಲ್ಲಿಲ್ಲ, ದೇವರ ರಾಜ್ಯ ಶಕ್ತಿಯಲ್ಲಿದೆ. ದೇವರ ರಾಜ್ಯ ಶಕ್ತಿಯಲ್ಲಿದೆ. ಯು ಹ್ಯಾವ್ ಟು ಶೋ ದ ಪವರ್ ಆಫ್ ಗಾಡ್. ಸೊ ದೇವರು ನಿಮ್ಮನ್ನು ಶ್ರೇಷ್ಠ ವರಗಳಿಂದ ಅಲಂಕರಿಸ್ತಾರೆ. ಯಾರೆಲ್ಲ ನಂಬ್ತೀರಿ, ಯಾರೆಲ್ಲ ನಂಬ್ತಿರೋ ನೀವೆಲ್ಲ ಹೊಂದಿಕೊಳ್ತೀರಾ. ದೇವರಿಗೆ ಇಷ್ಟ ಇದೆ ನಿಮ್ಮನ್ನು ಶ್ರೇಷ್ಠ ವರಗಳಿಂದ ಅಲಂಕರಿಸಿ ದೇವರ ರಾಜ್ಯದಲ್ಲಿ ಉಪಯೋಗ ಮಾಡಲಿಕ್ಕೋಸ್ಕರ. ಹಲ್ಲೆಲೂಯಾ. ವೆನ್ ಯು ಗೆಟ್ ಅನಾಯಿಂಟೆಡ್, ನೀವು ಅಭಿಷೇಕಿಸಲ್ಪಟ್ಟಾಗ, ಬ್ರದರ್ ಬನ್ನಿ ಡ್ರಮ್ಸ್ನವರು, ನೀವು ಅಭಿಷೇಕಿಸಲ್ಪಟ್ಟಾಗ ದರ್ಶನಗಳು ಕಾಣ್ತದೆ, ವಿಷನ್ಸ್ಗಳು ಕಾಣ್ತದೆ. ಏಜ್ಕೇಲನನ್ನು ದೇವರು ಮುಟ್ಟಿದ್ರು, ಅವನಿಗೆ ಹಸ್ತಸ್ಪರ್ಶವಾಯಿತು. ಹಸ್ತಸ್ಪರ್ಶ ಆದಾಗ ಅವನು ಪರಲೋಕದ ದರ್ಶನ ನೋಡಿದ, ದೇವರನ್ನು ನೋಡಿದ. ಕ್ಲಾಶ್ ಕೊಡಿ, ಅದು ಸ್ವಲ್ಪ ಕ್ಲಾಶ್. ದೇವರ ಹಸ್ತಸ್ಪರ್ಶ ನೋಡಿದ, ದೇವರ ಮುಖ ನೋಡಿದ ಏಜ್ಕೇಲ. ವೆನ್ ದ ಅನಾಯಿಂಟಿಂಗ್ ಕಮ್ಸ್ ಯು ವಿಲ್ ಸಿ ದ ವಿಷನ್. ಇವತ್ತು ನೀವು ಅನೇಕರು ದರ್ಶನಗಳನ್ನು ನೋಡಲಿಕ್ಕಿದ್ದೀರಾ. ನಿಮ್ಮ ಜೀವಿತ ಇವತ್ತು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗ್ತದೆ. ನಾನು ವಿಶ್ವಾಸಿಯಾದ ಆರಂಭದಲ್ಲಿ ಒಂದು ಕೂಟಕ್ಕೆ ಹೋಗಿದ್ದೆ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ಹೀಗೆ ನಿಮ್ಮ ಹಾಗೆ ಒಂದು ಉಪವಾಸ ಪ್ರಾರ್ಥನೆಯ ಕೂಟ. ಅಲ್ಲಿ ಕೂಟಕ್ಕೆ ಹೋದಾಗ ಕೂಟದ 2ನೇ ದಿವಸ ಆನ್ ದ ಸೆಕೆಂಡ್ ಡೇ ಸೇವಕರಿಗೆ ವಾಕ್ಯಗಳನ್ನು ಕೊಟ್ಟು ಕೊನೆಗೆ ಅಭಿಷೇಕವನ್ನು ರಿಲೀಸ್ ಮಾಡುವಾಗ, ಪವಿತ್ರಾತ್ಮನ ಅಭಿಷೇಕವನ್ನು ರಿಲೀಸ್ ಮಾಡುವಾಗ ಅವರು ಫೈರ್ ಅಂತ ಹೇಳಿದಾಗ ನಾನು ಎಲ್ಲಿ ನಿಂತಿದ್ನೋ ಅಲ್ಲಿಂದ 2 ಹೆಜ್ಜೆ ಹಾರಿ ಹಿಂದೆ ಬಿದ್ದೆ. ನೆಲಕ್ಕೆ ಬಿದ್ದಿದ್ದೇನೆ. ಯಾರು ಹಿಡಿದಿದ್ದಾರೆ ಗೊತ್ತಿಲ್ಲ ನನಗೆ.
ಎಲ್ಲರೂ ಬಿದ್ದಿದ್ದಾರೆ, ನನ್ನ ಆಚೆ ಈಚೆ ಎಲ್ಲರೂ ಬಿದ್ದಿದ್ದಾರೆ. ಅಲ್ಲಿ ಬಿದ್ದಾಗ ಆ ಕ್ಷಣದಲ್ಲಿ ಆ ಬಲವಾದ ಅಭಿಷೇಕ ನನ್ನ ಮೇಲೆ ಬಂದಾಗ ನಾನೊಂದು ದರ್ಶನ ನೋಡಿದೆ. ಅದು ನನ್ನ ಲೈಫನ್ನು ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿದ್ದು. ನಾನು ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ನೋಡಿದೆ. ಯಾವುದು ನೀವು ಚರ್ಚಿನ ಎದುರಿನಲ್ಲಿ ನೋಡ್ತೀರಾ, ಅದು ಗೊಂಬೆ ಅಲ್ಲ, ರಿಯಲ್ ಆಗಿ ನೋಡಿದೆ. ಅವರ ಮಾಂಸ ಕಿತ್ತು ಬಂದಿರುವುದು, ಅದರಲ್ಲಿ ರಕ್ತ ಹೊರಗೆ ಬರುವುದು, ಅವರ ಮುಖದಲ್ಲಿ ರಕ್ತ ಬರ್ತಾ ಇರುವುದು, ಅದನ್ನೆಲ್ಲ ನೋಡಿದೆ. ಕಂಚಿನ ದರ್ಪಣದಲ್ಲಿ ನೋಡಿದಾಗಿ ನೋಡಿದೆ. ಅದನ್ನು ನಾನು ನೋಡ್ತಾ ಇರುವಾಗ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನಿರಂತರ ನೀರು ಬಂತು, ಕಂಟಿನ್ಯೂಸ್. ನಾನು ಅಲ್ಲೇ ಮಲಗಿದ್ದೇನೆ. ಅದನ್ನು ನೋಡ್ತಾ ನೋಡ್ತಾ ಒಂದು ಸ್ವರ ನನ್ನಿಂದ ಹೊರಗೆ ಬಂತು, ಬಾಯಿಂದ, ತನ್ನಷ್ಟಕ್ಕೆ. ನಾನು ಯೋಚನೆ ಮಾಡಿ ಹೇಳಲಿಲ್ಲ, ನನ್ನಂತ ಪಾಪಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ರಿ ದೇವರೇ, ನಾನು ನಿನ್ಗೆ ಯಾಕೆ ಬೇಕಾಗಿತ್ತು? ನಾನು ಯೋಚನೆ ಮಾಡಿ ಹೇಳಲಿಲ್ಲ, ತನ್ನಷ್ಟಕ್ಕೆ ಹೊರಗೆ ಬಂತು. ನಾನು ಆವಾಗ ಎದ್ದೆ, ಯಾರೋ ಎಬ್ಬಿಸಿದ್ರು, ಎದ್ದೆ. ಅವತ್ತೊಂದು ನಿರ್ಧಾರ ಮಾಡಿದೆ ಆ ಸ್ಥಳದಲ್ಲಿ. ಅದಕ್ಕಿಂತ ಮೊದಲು ನಾನು ಖಾಲಿ ವಿಶ್ವಾಸಿಯಾಗಿದ್ದೆ. ಚರ್ಚಿಗೆ ಬರುದು, ಸಾಂಗ್ ಆಡುದು, ಕಾಣಿಕೆ ಹಾಕುದು, ವಾಕ್ಯ ಓದುದು, ದೇವರೇ ನನ್ನನ್ನು ಬ್ಲೆಸ್ ಮಾಡಿ ಅಂತೇಳಿ ಮನೆಗೆ ಹೋಗುದು. ಆದರೆ ಆ ದಿವಸ ಒಂದು ಬದಲಾವಣೆ ಮಾಡಿದೆ, ಚೇಂಜ್ ಆಯಿತು. ನನಗೋಸ್ಕರ ನನ್ನ ಯೇಸು ಸ್ವಾಮಿ ಎಷ್ಟು ಕಷ್ಟಪಟ್ಟರು, ಅವರ ಪ್ರಾಣವನ್ನೇ ಕೊಟ್ಟರು. ನಾನು ಯೇಸು ಸ್ವಾಮಿಗೋಸ್ಕರ ಏನಾದರೂ ಮಾಡಬೇಕು, ಅವರಿಗೋಸ್ಕರ ನಾನು ಸಹ ಏನಾದರೂ ಮಾಡಬೇಕು, ಅವರ ಪ್ರೀತಿಯನ್ನು ಸಾರಬೇಕು, ಅವರ ವಾಕ್ಯನ್ನು ಸಾರಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಅವತ್ತು ಒಬ್ಬ ಸೇವಕನಾಗಿ ಬದಲಾದೆ. ಅಭಿಷೇಕ ಬಂದಾಗ ನಿಮ್ಮ ಜೀವಿತದ ದಾರಿಗಳು ಬದಲಾಗ್ತದೆ, ನಿಮ್ಮ ಉದ್ದೇಶಗಳು ಬದಲಾಗ್ತದೆ. ನೀವು ಇವತ್ತಿನ ತನಕ ಏನಕ್ಕೆಲ್ಲ ಬದುಕ್ತಾ ಇದ್ದೀರಿ ಅದೆಲ್ಲ ಚೇಂಜ್ ಆಗ್ತದೆ. ಅನಾಯಿಂಟಿಂಗ್ ವಿಲ್ ಟ್ರಾನ್ಸ್ಫಾರ್ಮ್ ದ್ಯಾಟ್, ಇಟ್ ವಿಲ್ ಚೇಂಜ್ ಎವ್ರಿಥಿಂಗ್. ಹಲ್ಲೆಲೂಯಾ. ನಾನು ಸಂದೇಶ ಆರಂಭ ಮಾಡುವಾಗ ಹೇಳಿದೆ, ದೇವರು ನಿಮ್ಮನ್ನು ಹೊಸ ಅಭಿಷೇಕದಿಂದ ತುಂಬಿಸ್ತಾರೆ. ಇವತ್ತು ಎಷ್ಟು ಜನರು ಸಿದ್ಧವಾಗಿದ್ದೀರಿ? ಎಷ್ಟು ಜನರಿಗೆ ಬೇಕು? ಯಾಕೆಂದ್ರೆ ದೇವರು ದಾಹವುಳ್ಳವರನ್ನು ತುಂಬಿಸ್ತಾರೆ ಅಂತ ಹೇಳ್ತಾರೆ, ದಾಹವುಳ್ಳವರನ್ನು ತುಂಬಿಸ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳಿ. ವಿ ಆರ್ ಗೋಯಿಂಗ್ ಟು ಪ್ರೇ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ನಾವು ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಯಾರು ಆಚೆ ಈಚೆ ನೋಡಬೇಡಿ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ, ದೇವರ ಸ್ವರವನ್ನು ಕೇಳಿದ್ದೇವೆ. ಇಫ್ ಯು ವಾಂಟ್ ಅನಾಯಿಂಟೆಡ್, ನೀವು ಅಭಿಷೇಕಿಸಲ್ಪಡಬೇಕಾದ್ರೆ ನೀವು ಅಭಿಷೇಕಿಸುವ ಯೇಸುವಿನ ಬಳಿಗೆ ಬರಬೇಕು. ಸತ್ಯವೇದ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಅಭಿಷೇಕದಿಂದಲೂ ಬೆಂಕಿಯಿಂದಲೂ ತುಂಬಿಸ್ತಾನೆ ಎಂಬುದಾಗಿ. ಹೋಲಿ ಸ್ಪಿರಿಟ್ ವಿಲ್ ಫಿಲ್ ಯು. ಹೋಲಿ ಸ್ಪಿರಿಟ್ ವಿಲ್ ಫಿಲ್ ಯು ವಿತ್ ಅ ನ್ಯೂ ಅನಾಯಿಂಟಿಂಗ್, ಹೊಸ ಅಭಿಷೇಕದಿಂದ. ಥ್ಯಾಂಕ್ ಯು ಲಾರ್ಡ್. ನೀವು ನಂಬಿಕೆಯಿಂದ ಹೊಂದಿಕೊಳ್ಬೇಕು, ನಂಬಿಕೆಯಿಂದ ಹೊಂದಿಕೊಳ್ಬೇಕು. ಎಲ್ಲರೂ ಯೇಸುವಿನ ಮುಖವನ್ನು ನೋಡಿ. ನಾನೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಟ್ಯೂನ್ ಚೇಂಜ್ ಮಾಡಿ, ಚೇಂಜ್ ದ ಟ್ಯೂನ್. ಲೈಟ್ ಪ್ಲೇ, ಕ್ಲಾಶ್ ಓನ್ಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಗಾಡ್ ವಿಲ್ ಫಿಲ್ ಯು ವಿತ್ ದ ನ್ಯೂ ಅನಾಯಿಂಟಿಂಗ್. ಇವತ್ತು ಈ ಸಂದರ್ಭದಲ್ಲಿ, ಈ ಸ್ಥಳದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನೊಂದು ಹೊಸ ಅಭಿಷೇಕದಿಂದ ತುಂಬಿಸಲಿಕ್ಕಿದ್ದಾರೆ. ದ್ಯಾಟ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಬದಲು ಮಾಡ್ತದೆ, ಸಂಪೂರ್ಣವಾಗಿ ಬದಲು ಮಾಡ್ತದೆ. ಜೀಸಸ್ ವಿಲ್ ಟಚ್ ಯು, ಹಿ ವಿಲ್ ಅನಾಯಿಂಟ್ ಯು. ನೀವು ಅಭಿಷೇಕಿಸಲ್ಪಡಬೇಕಾದ್ರೆ ಒಂದು ಕ್ಷಣ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ. ಯಾವುದಾದ್ರೂ ಸಂಗತಿಗೆ ನೀವು ದೇವರಿಗೆ ಒಪ್ಪಿಸಿಕೊಡ್ಲಿಕ್ಕಿದೆಯಾ? ಮಾನಸಾಂತರ ಹೊಂದಲಿಕ್ಕಿದೆಯಾ? ಪ್ರೇ ದ್ಯಾಟ್. ಸ್ವಲ್ಪ ಸಮಯ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಈಸ್ ಎನಿಥಿಂಗ್ ಬ್ಲಾಕಿಂಗ್? ಏನಾದರೂ ತಡೆ ಇದೆಯಾ? ಆಸ್ಕ್ ಗಾಡ್. ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ಸತ್ಯವೇದ ಹೇಳ್ತದೆ, ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಣ ಮಾಡ್ತದೆ.
ನಮ್ಮ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನೀತಿವಂತನು ನಂಬಿಗಸ್ತನೂ ಆಗಿರುವುದರಿಂದ ನಮ್ಮನ್ನು ಸಕಲ ಅನೀತಿಯಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸ್ತಾನೆಂಬುದಾಗಿ. ಟಾಕ್ ಟು ಗಾಡ್. ದೇವರೊಂದಿಗೆ ಮಾತನಾಡಿ. ದೇವರು ನಿಮ್ಮ ತಂದೆಯಾಗಿದ್ದಾರೆ. ದೇವರು ನಿಮ್ಮ ತಂದೆಯಾಗಿದ್ದಾರೆ. ಹಿ ವಿಲ್ ನಾಟ್ ರಿಜೆಕ್ಟ್ ಯು. ದೇವರು ನಿಮ್ಮನ್ನು ನಿರಾಕರಿಸುವುದಿಲ್ಲ, ತಳ್ಳಿ ಬಿಡುವುದಿಲ್ಲ, ಬೇಡವೆಂದು ದೂರ ದೂಡುವುದಿಲ್ಲ. ಹಿ ಈಸ್ ಅ ಲವಿಂಗ್ ಫಾದರ್. ನಿಮ್ಮನ್ನು ಪ್ರೀತಿಸುವ ಒಳ್ಳೆಯ ತಂದೆಯಾಗಿದ್ದಾರೆ. ನಿಮ್ಮನ್ನು ಬಯಸುವ ಒಳ್ಳೆಯ ತಂದೆಯಾಗಿದ್ದಾರೆ. ಇನ್ನೊಂದು ಬಹಳವಾದ ಮುಖ್ಯವಾದ ವಿಷಯ, ನಿಮ್ಮ ಹೃದಯದಲ್ಲಿ ಯಾರನ್ನಾದರೂ ನೀವು ಕ್ಷಮಿಸಲಿಲ್ಲವಾ, ಪರಿಪೂರ್ಣವಾಗಿ ಕ್ಷಮಿಸಲಿಲ್ಲವಾ, ಈ ಸಮಯ ಕ್ಷಮಿಸಿ ಅವರನ್ನು. ನಾನು ನೀವು ಕ್ಷಮಿಸಿ ಅಂತ ಹೇಳಿದಾಗ ಯಾವೆಲ್ಲ ಮುಖ, ಯಾವೆಲ್ಲ ಹೆಸರು ನಿಮ್ಮ ಮುಂದೆ ಬಂತು, ಅವರನ್ನೆಲ್ಲ ಕ್ಷಮಿಸಿ. ಫಾರ್ಗಿವಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕ್ಷಮಿಸುವುದು ಬಹಳ ಬಹಳ ಮುಖ್ಯ. ನೀವು ಕ್ಷಮಿಸುವುದರಿಂದ ಅದು ನಿಮಗೆ ಲಾಭ. ನಿಮಗೆ ಲಾಭ. ಕ್ಷಮಿಸುವುದು ನಿಮಗೆ ಲಾಭ. ಅದು ನಿಮ್ಮನ್ನು ದೇವರೊಂದಿಗೆ ಐಕ್ಯ ಮಾಡ್ತದೆ. ಹಾಲೆಲೂಯ, 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 ಹಾಲೆಲೂಯ. We praise you, Father. We praise you, Lord. We praise you, Jesus. ರಿಕಲ ಹರಂದರ ಶಬಾ ಗಗ ಉಡ ರೊಕೋಂದರೋ ಶಬಾ ರಕ ಉಡಲ ರಬ್ಬ ಗಗಲ ಒಡಿಂದಿರಿ ಶಕ ರಬ ರಿಕ ಮಮ ರಬ 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 ಉಡ ಗಗ ಮಮ ಶಬಾ ರಕ ಹರಂದರ ಶಬಲ ಉಡ ರೊಕೋ ಉಡ ಶಿಕಲ ರಿಬಂದರ ಮಮ ರಬೋ ರಬ ಹರ. Hallelujah, hallelujah, hallelujah. We praise you, Jesus. We honor you, Lord. We lift your name. We praise you, Father. Let your glory come. Let your glory come. ನಿಮ್ಮ ಮಹಿಮೆಯಲ್ಲಿ ಇಳಿಯಲಿ, ನಿಮ್ಮ ಮಹಿಮೆಯಲ್ಲಿ ಇಳಿಯಲಿ, ನಿಮ್ಮ ಮಹಿಮೆಯಲ್ಲಿ ಇಳಿಯಲಿ ದೇವರೇ. ಈ ಸ್ಥಳದಲ್ಲಿ ಇಳಿಯಲಿ ದೇವರೇ, ಈ ಸ್ಥಳದಲ್ಲಿ ಇಳಿದು ಬರಲಿ. Let your glory come in the name of Jesus. ಯೇಸುವಿನ ನಾಮದಲ್ಲಿ ದೇವರ ಮಹಿಮೆ ಇಳಿಯಲಿ, ದೇವರ ಮಹಿಮೆ ಇಳಿಯಲಿ, ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ದೇವರ ಬೆಂಕಿ ಇಳಿಯಲಿ, ದೇವರ ಹಸ್ತ ಬರಲಿ, ಪವಿತ್ರಾತ್ಮನ ಅಗ್ನಿ ಇಳಿಯಲಿ, ಪರಲೋಕದ ಬೆಂಕಿ ಬರಲಿ. Let the fire of the Holy Ghost come in the mighty name of Jesus. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. Touch Holy Spirit, touch Holy Spirit. Let the fire of the Holy Ghost come. ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. ಹೋ 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 ರೇಖಾ ರಬ ಬಬ ಶಬ ರೇಖಾಂದರ ರೊಕೋಲೋ ರೊಬೋಂದ ರೋ ಶಬ. We welcome you, Holy Spirit. We welcome you, Lord. We welcome you, Holy Spirit. We welcome you, Lord. We welcome you, Holy Spirit. Come and touch your people. Come and touch your people. Come and touch your people. Hallelujah. Hallelujah. Fire. 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 Fire of the Holy Ghost. Fire of the Holy Ghost. ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. Fire. 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 ಸೈತಾನನಿಟ್ಟಿರುವ ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ನೊಗ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, 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 ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೌ ರಿಕಲ ಶಬ ರಕ ಅರಂದರ ಶಬ. Receive, receive in the name of Jesus. Receive in the name of Jesus. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ದೇವರ ಬೆಂಕಿ, ದೇವರ ಬೆಂಕಿ, ದೇವರ ಬೆಂಕಿ, ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. Hallelujah. The wind of the Holy Spirit. ಪವಿತ್ರಾತ್ಮನ ಗಾಳಿ, ಪವಿತ್ರಾತ್ಮನ ಗಾಳಿ, ಪವಿತ್ರಾತ್ಮನ ಗಾಳಿ ಎಲ್ಲರ ಮೇಲೆ, ಎಲ್ಲರ ಮೇಲೆ, ಎಲ್ಲರ ಮೇಲೆ, ಎಲ್ಲರ ಮೇಲೆ. ಉರಿಯುವ ನಾಲಿಗೆ, ಉರಿಯುವ ನಾಲಿಗೆ. Tongues of fire, tongues of fire. Open your mouth, open your mouth, open your mouth and speak. ನೀವು ಬಾಯಿ ತೆರೆದು ಮಾತನಾಡಿ. ಅಗ್ನಿಯ ಭಾಷೆ, ಬೆಂಕಿಯ ಭಾಷೆ. ನಿಮ್ಮ ಸಮಯ ಇದು, ನಿಮ್ಮ ಸಮಯ. ನೀವು ಹೊಂದಿಕೊಳ್ಳುವ ಸಮಯ, ನೀವು ಹೊಂದಿಕೊಳ್ಳುವ ಸಮಯ. ರಿಕಲ ಹರಂದರ ಶಬ ರಿಕ ಗಗ ರೊಕೋಂದರು ಶಬೋ ರೆಕೋ ಹರ ಶಬ ಗಗ ಊಡ ರಿಕಂದರ ಊಡ ರಿಕಲ ರಬ್ಬ ರೇಕ ಊಡ ಶಬ ಗಗ ಹರಂದರ ಶಕಲ ಊಡ
ರೊಕೋಂದರೋ ಶಬೋ ಹರ ರಿಕಾ ರಿಬಾ ಮಮ ಹರ ಗಗ 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 ರಿಕಾ ರಬಾ ಮಮ ಉಡ ರೊಬೋ 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 ರಿಕಾ ಮಮ ಗಗ ಹರ. Let the fire of the Holy Ghost. Hallelujah. Hallelujah. ಬೆಂಕಿ 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 ಅಗ್ನಿ 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 ಅಗ್ನಿ. Fire, 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 fire of the Holy Ghost. ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. ಬೆಂಕಿ 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 ಬೆಂಕಿ. ರಿಕಾಲ ಹರಂತರ ಶಬ ರಿಕಾ ಉಡ ರೊಕೋ ರೊಬೋ ಹರ ಶಬ ಮಮ ರೊಕೊಂದರು. Hallelujah. ರಿಕಾಲ ಹರಂತರ ಶಬ ರಿಕಾ ಮಮ ರಬ ರಿಕಾ ಉಡ ಗಗ ರಿಕಂದರ ಶಬಲ ಉಡ ರಿಕಂದರ ಮಮಲ ಸಿಕ್ಕಿಲ ರಿಬಂದರ. Holy Spirit, Holy Spirit, ಜೀವಿತಗಳು ಬದಲಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, in the mighty name of Jesus. Hallelujah, hallelujah. Fire, fire, fire of the Holy Ghost. ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. ಬೆಂಕಿ ಬೆಂಕಿ. Fire, 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 fire. ನಡುನೆತ್ತಿಂದ ಅಂಗಾಲ್ನವರೆಗೆ ಒಂದು ಬೆಂಕಿ ಬೆಂಕಿ ಬೆಂಕಿ. ದೇವರಾತ್ಮನ ಬೆಂಕಿ ಚಲಿಸಲಿ, ದೇವರಾತ್ಮನ ಬೆಂಕಿ ಚಲಿಸಲಿ. Receive, receive the fire, receive the fire, receive the fire, receive the fire of the Holy Ghost. ಪವಿತ್ರಾತ್ಮನ ಅಗ್ನಿ 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 ಅಗ್ನಿ. ದೈವಿಕವಾದ ಸಮಾಧಾನ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. In the name of Jesus, in the name of Jesus, I speak fire, I speak fire of the Holy Ghost. ಪವಿತ್ರಾತ್ಮನ ಅಗ್ನಿ 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 ಬೆಂಕಿಯನ್ನು ಮಾತನಾಡ್ತಿದ್ದೇನೆ. Hallelujah, 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 hallelujah. Thank you, Holy Spirit. Thank you, Holy Spirit. We welcome you, Lord. Welcome you, Holy Spirit. Thank you for the fire. Thank you for the fire, Lord. Thank you for the fire. Thank you for the fire, Lord. Thank you, Jesus. Thank you, Holy Spirit. 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 Let your fire come. ಎಲ್ಲ ನೊಗಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಸೈತಾನ ಇಟ್ಟಿರುವ ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ನೊಗ, ಎಲ್ಲ ಸಂಕಲೆ ಬಿಚ್ಚಲ್ಪಡಲಿ, ಕೆಡವಲ್ಪಡಲಿ. Thank you, Holy Spirit. Thank you, Lord. Thank you, Holy Spirit. Thank you, Father. Rika Shaba, Rika Harandara, Mamala, Rikandara, Uda, Roko, Robo, Hara, Shaba, Gagala, Rikindiri, Shiva, Rika, Uda, Hara, Shokondoro, Shobo, Rava, Hara. Fire of the Holy Ghost. Fire of the Holy Ghost. Receive the fire. Let every bondage, I break it in the name of Jesus. Yesuvina namadale, Yesuvina namadale. Out. Leave the body. Come out in the name of Jesus. Out. Live. Live. I speak deliverance. I speak deliverance in the name of Jesus. Yesuvina namadale. Yesuvina namadale. In the mighty name of Jesus. Let the fire of the Holy Ghost. ಪವಿತ್ರಾತ್ಮನ ಅಗ್ನಿ, ಪವಿತ್ರಾತ್ಮನ ಬೆಂಕಿ, ಬೆಂಕಿ ಬೆಂಕಿ. ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ದಾಹವುಳ್ಳವನು ನನ್ನ ಬಳಿಗೆ ಬರಲಿ ಎಂಬುದಾಗಿ ಹೇಳಿದ ದೇವರು. ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ದಾಹವುಳ್ಳವನು ನನ್ನ ಬಳಿಗೆ ಬರಲಿ. ಅವನ ಹೊಟ್ಟೆ ಒಳಗಿನ ಜೀವಕರ ನೀರುಗಳ ಹೊಳೆ, ಅವನ ಹೊಟ್ಟೆ ಒಳಗಿನ ಜೀವಕರ ನೀರುಗಳ ಹೊಳೆ, ಹೊಟ್ಟೆ ಒಳಗಿನ ಜೀವಕರ ನೀರುಗಳ ಹೆರೆ. In the name of Jesus, in the mighty name of Jesus, in the mighty name of Jesus, in the mighty name of Jesus. ಬೆಂಕಿ ಲಕ ರಿಕ ಉಡ ಹೊರೋ ಶೊಕೋ ರೊಬೋ ಹರ ರಕ ಜೀವಕರ ನೀರುಗಳ ಹೊಳೆ, ಜೀವಕರ ನೀರುಗಳ ಹೊಳೆ ಯೇಸುವಿನ ನಾಮದಲ್ಲಿ. In the mighty name of Jesus, in the mighty name of Jesus. ಶಕಲ ಹರಂದರ ರೀಬ ಗಗ ಉಡ ರೊಕೋ ನರೋ. ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್. ಒಂದು ಹೊಸ ಆರಂಭ. ಬ್ರದರ್,
ದೇವರು ಮಾತನಾಡ್ತಿದ್ದಾರೆ. ನಿಮಗೆ ಒಂದು ಹೊಸ ಆರಂಭ, ಒಂದು ಹೊಸ ಆರಂಭವನ್ನು ಕೊಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ನ್ಯೂ ಬಿಗಿನಿಂಗ್. ನಿಮ್ಮ ಸೋಲುಗಳು ಮುಗಿಯಿತು, ನಿಮ್ಮ ಸೋಲುಗಳು ಮುಗಿಯಿತು. ದೇವರು ಅದನ್ನು ಜಯವಾಗಿ ಮಾರ್ಪಡಿಸ್ತಾರೆ. ದೇವರು ಜಯವಾಗಿ ಮಾರ್ಪಡಿಸ್ತಾರೆ. ದೇವರು ಅದನ್ನು ಜಯವಾಗಿ ಮಾರ್ಪಡಿಸ್ತಾರೆ. Hallelujah, 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 hallelujah. We praise you, Father. We honor you, Lord. We thank you, Jesus. ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯಗಳನ್ನು ಮಾಡುವ ದೇವರು, ಮಾತುಗಳನ್ನು ಮಾಡುವ ದೇವರು, ಅದ್ಭುತವನ್ನು, ಉನ್ನತವಾದ ಕಾರ್ಯವನ್ನು ಮಾಡುವ ದೇವರು. Hallelujah. Let your fire come, Lord. Let your fire come. Glory come. Glory come. Glory come. Oh, glory come. In the mighty name of Jesus. In the mighty name of Jesus. In the mighty name of Jesus. ಯೌವನಸ್ಥರ ಜೀವಿತಗಳು ಬದಲಾಗಲಿ, 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 ಬದಲಾಗಲಿ. ದಾವೀದನ ಜೀವಿತ ಬದಲಾಯಿತು. ಬದಲಾಗಲಿ, ಬದಲಾಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬದಲಾವಣೆಯನ್ನು ಮಾತನಾಡ್ತಿದ್ದೇನೆ, ಬದಲಾವಣೆಯನ್ನು ಮಾತಾಡ್ತಿದ್ದೇನೆ. Hallelujah. ರೊಕೊಂದೊರೋ ಶಬಾ ಹರ ಊಡ ಗಗಲ ರೆಕೀಂದಿರಿ ಶಬಾ ಹೊರೋ. I speak blessing in the name of Jesus. ಯೇಸುವಿನ ನಾಮದಲ್ಲಿ ಆಶೀರ್ವಾದವನ್ನು ಮಾತನಾಡ್ತಿದ್ದೇನೆ, ಶುಭವನ್ನು ಮಾತನಾಡ್ತಿದ್ದೇನೆ, ಉನ್ನತಿಯನ್ನು ಮಾತನಾಡ್ತಿದ್ದೇನೆ. ನಿಮ್ಮ ಸೋಲುಗಳು ಮುಗಿಯಿತು, ನಿಮ್ಮ ಸೋಲುಗಳು ಮುಗಿಯಿತು, ನಿಮ್ಮ ಸೋಲುಗಳು ಮುಗಿಯಿತು. Hallelujah, hallelujah. God is going to anoint you. God is going to use you. ದೇವರು ನಿಮ್ಮನ್ನು ದೇವರ ರಾಜ್ಯದಲ್ಲಿ ಉಪಯೋಗಿಸ್ತಾರೆ, ಬೆಂಕಿಯಾಗಿ ಉಪಯೋಗಿಸ್ತಾರೆ, ಅಗ್ನಿ ಜ್ವಾಲೆಯಾಗಿ ಉಪಯೋಗಿಸ್ತಾರೆ. ನೀವು ಇದ್ದಾಗೆ ಇರುವುದಿಲ್ಲ, ನೀವು ಬದಲಾಗ್ತೀರಾ. Hallelujah. ರಿಕಲ ಹರಂದರ ಶಬ ರಿಕ ಉಡ ರೊಕೋ ದೊರೋ ಶಬೋ ರಬ ಗಗಲ ಹರಂದರ ಶಬ ಗಗ ಉಡ ರೊಕೋ ದೊರೋ ಶಿಕ ರಿಬ ಮಮ ಹರ ಶಬೋ ರಿಕಂದರ ಉಡ ರಿಕಿಲ ಹರಂದರ ಶಬ್ಬ ಗಗಲ ಉಡ ರೊಕೋ ದೊರೋ. ಬೆಂಕಿ, ದೇವರ ಬೆಂಕಿ, ಪವಿತ್ರಾತ್ಮನ ಅಗ್ನಿ ಎಲ್ಲವನ್ನು ಬದಲು ಮಾಡ್ತದೆ. That will transform your life. That will transform your life. That will transform your life. Thank you, Holy Spirit. Thank you for the fire, Lord. Thank you for the fire, Lord. Thank you for the fire, oh Father. Thank you for the fire. Thank you for the fire, Lord. Rika shaba raka harandara udala rokondoro ಶುಭೋ ಗಗಲ ರಿಕೀಂದಿರಿ ಶೀಬ ಗಗಲ ಉಡೆತ್ತಿರಿ ರೊಕೋಲೋ ಹರಂದರ ಹರ ಹರ ರಿಬ ರಿಬ. Depression is out. Depression is out. Depression is out in the mighty name of Jesus. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. 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 ಸೇವೆ ಬದಲಾಗ್ತದೆ, ಸೇವೆ ಬದಲಾಗ್ತದೆ. ಅಭಿಷೇಕ ಬದಲಾಯಿತು, ನಿಮ್ಮ ಉದ್ದೇಶಗಳು ಬದಲಾಯಿತು, ಯೋಜನೆಗಳು ಬದಲಾಯಿತು, ಪ್ಲಾಟ್ಫಾರ್ಮ್ ಬದಲಾಗ್ತದೆ. ನೀವು ಆರಾಧನೆ ಮಾಡುವ ಪ್ಲಾಟ್ಫಾರ್ಮ್ ಬದಲಾಗ್ತದೆ. ಸಾವಿರಾರು ಜನರ ಮುಂದೆ, ಲಕ್ಷಾಂತರ ಜನರ ಮುಂದೆ ದೇವರನ್ನು ಸ್ತುತಿಸುವ ಹಾಗೆ, ಘನಪಡಿಸುವ ಹಾಗೆ God will give you platform. God will give you platform. ರಿಕಲ ಹರಂದರ ಶಬ್ಬ ರೀಕ ಊಡ ರೊಕೊಲೋ ಹೊರೊಂದರು ಶಿಕಿಲ ರೀಬ ರಕ. Let the fire of the Holy Ghost, ಪವಿತ್ರಾತ್ಮನ ಅಗ್ನಿ, touch Holy touch. Thank you, Holy Spirit. Thank you, Holy Spirit. Thank you, Lord. Thank you, Holy Spirit. Let the fire of the Holy Ghost come. We welcome you, Holy Spirit. Welcome you, Lord. ನಡುನೆತ್ತಿಂದ ಅಂಗಾಲವರೆಗೆ ಒಂದು ಬೆಂಕಿ ಚಲಿಸಲಿ, ಬೆಂಕಿ ಚಲಿಸಲಿ. I speak healing. I speak healing in the name of Jesus. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಮಾತನಾಡ್ತಿದ್ದೇನೆ. ಹೊಸ ಬಲವನ್ನು ಮಾತನಾಡ್ತಿದ್ದೇನೆ. ಹೊಸ ಬಲ, ಹೊಸ ಹೃದಯ, ಹೊಸ ಮನಸ್ಸು ಯೇಸುವಿನ ನಾಮದಲ್ಲಿ. In the mighty name of Jesus. In the mighty name of Jesus. Oh, thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. Oh, ದೇವರ ಆತ್ಮನು ಇಲ್ಲಿ ಬಲವಾಗಿ ಚಲಿಸ್ತಾ ಇದ್ದಾನೆ. ಡೋಂಟ್ ಮಿಸ್ ದ ಮೂಮೆಂಟ್. ಈ ಸಂದರ್ಭವನ್ನು ಯಾರು ಕಳ್ಕೊಳ್ಬೇಡಿ.
ಈ ಸಂದರ್ಭವನ್ನು ಯಾರು ಕಳ್ಕೊಳ್ಬೇಡಿ. ಒಂದು ಅದ್ಭುತವಾದ ದೇವರ ಪ್ರಸನ್ನತೆ, ದೇವರ ಬೆಂಕಿ, ದೇವರ ಆತ್ಮನ ಸಂಚಲನೆ. ಐ ಸ್ಪೀಕ್ ಹೀಲಿಂಗ್ ಇನ್ ದ ಬಾಡಿ. ಯೇಸುವಿನ ನಾಮದಲ್ಲಿ ನಾನು ಸ್ವಸ್ಥತೆಯನ್ನು ಮಾತನಾಡ್ತಿದ್ದೇನೆ, ಸ್ವಸ್ಥತೆಯನ್ನು ಮಾತನಾಡ್ತೇನೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾರಿಗೆಲ್ಲ ರೋಗ ಇದೆ, ಯಾರಿಗೆಲ್ಲ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ದೇಹದಲ್ಲಿ ಬಲಹೀನತೆಗಳಿದೆ, ಐ ಸ್ಪೀಕ್ ಹೀಲಿಂಗ್, ಐ ಸ್ಪೀಕ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದಾನೆ. ರಿಸೀವ್ ಯುವರ್ ಹೀಲಿಂಗ್. ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. ನಿಮ್ಮ ಸೋಲುಗಳನ್ನು ದೇವರು ಜಯವಾಗಿ ಬದಲು ಮಾಡ್ತಾರೆ. ನಿಮ್ಮ ಸೋಲುಗಳನ್ನು ದೇವರು ಜಯವಾಗಿ ಬದಲು ಮಾಡ್ತಾರೆ. ನಿಮ್ಮ ಜೀವಿತಗಳು ಬದಲಾಗ್ತದೆ. ನೀವು ಇಂದಿನವರೆಗೆ ಇದ್ದಾಗಿ ಇರುವುದೇ ಇಲ್ಲ. ಈ ದಿವಸ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಈ ದಿವಸ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. From this day, God is going to bless you. ದೇವರು ಒಂದು ಹೊಸ ಅಭಿಷೇಕವನ್ನು ನಿಮ್ಮ ಮೇಲೆ ಸೂರ್ಯ ಮಾಡಿದ್ದಾರೆ. ಹೊಸ ಸೀಸನ್ನಿಗೋಸ್ಕರ ನೀವು ಒಂದು ಹೊಸ ಸೀಸನ್ನಿಗೆ ಹೋಗ್ತಾ ಇದ್ದೀರಾ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಪ್ರೈಸ್ ಯು ಲಾರ್ಡ್. ಸಭೆ ಮಲ್ಟಿಪ್ಲೈ ಆಗ್ತದೆ, ಸಭೆ ಇನ್ಕ್ರೀಸ್ ಆಗ್ತದೆ, ಸಭೆ ಇನ್ಕ್ರೀಸ್ ಆಗ್ತದೆ. ಇನ್ ದ ನೇಮ್ ಆಫ್ ಜೀಸಸ್ ಐ ಸ್ಪೀಕ್ ಮಲ್ಟಿಪ್ಲಿಕೇಶನ್. I declare multiplication in the mighty name of Jesus. ಇಲ್ಲಿರುವ ದೇವರ ಮಕ್ಕಳೇ ಅವರು ಸುವಾರ್ತೆ ಸಾರಿ ಜನರನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ. ನಿಮ್ಮ ಕೈಯಿಂದ ಅದ್ಭುತ ಕಾರ್ಯಗಳು ನಡೀತದೆ, ಸೂಚಕ ಕಾರ್ಯಗಳು. ಯಾರಿಗೆಲ್ಲ ನಂಬಲಿಕ್ಕೆ ಆಗ್ತದೆ, ನಂಬುವವನು ದೇವರ ಮಹಿಮೆಯನ್ನು ನೋಡ್ತಾನೆ. ಯಾರಿಗೆಲ್ಲ ನಂಬಲಿಕ್ಕೆ ಆಗ್ತದೆ, ನೀವು ಆ ಮಹಿಮೆಯನ್ನು ನೀವು ನೋಡ್ತೀರಾ. ನೀವು ಸಾಮಾನ್ಯರಾದವರಲ್ಲ, ನೀವು ಅಸಾಮಾನ್ಯರಾದವರು. ಪರಲೋಕದ ದೇವರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನಿಮ್ಮಲ್ಲಿ ಇರುವಾತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನು. ನಿಮ್ಮಲ್ಲಿ ಇರುವಾತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನು. ಇಷ್ಟ ತನಕ ನೀವು ಭಯದಲ್ಲಿ ಇದ್ದಿರಬಹುದು, ಆದರೆ ನಿಮ್ಮ ಒಳಗೆ ಬಂದಿರುವ ಆತ್ಮನು ಭಯದ ಆತ್ಮನಲ್ಲ, ಆತನು ಬಲ ಪರಾಕ್ರಮದ ಆತ್ಮನು. ಕಷ್ಟದಲ್ಲಿರುವವರು, ಕಣ್ಣೀರಿನಲ್ಲಿರುವವರು, ಕತ್ತಲೆ ಇರುವವರನ್ನು ನೀವು ಹುಡುಕಿ ಅವರನ್ನು ಬೆಳಕಿನ ರಾಜ್ಯಕ್ಕೆ ಕರ್ಕೊಂಡು ಬರ್ತೀರಾ. ಸಭೆ ಇದ್ದಾಗೆ ಇರುವುದಿಲ್ಲ, ಸಭೆ ಮಲ್ಟಿಪ್ಲೈ ಆಗ್ತದೆ. ನಿಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸ್ಥಳ ಸಾಕಾಗುವುದಿಲ್ಲ, ಕುತ್ಕೊಳ್ಳಿಕ್ಕೆ ಸ್ಥಳ ಸಾಕಾಗುವುದಿಲ್ಲ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಸಿದ್ಧವಾಗಿ, ಸಿದ್ಧವಾಗಿ. ಗೆಟ್ ರೆಡಿ ಫಾರ್ ಎಕ್ಸ್ಪಾನ್ಷನ್, ಗೆಟ್ ರೆಡಿ ಫಾರ್ ಎಕ್ಸ್ಪಾನ್ಷನ್. ವೃದ್ಧಿ ಆಗ್ಲಿಕ್ಕೆ ರೆಡಿಯಾಗಿ ನೀವು ಪ್ಲಾನ್ ಮಾಡಿ, ಮೀಟಿಂಗ್ ಮಾಡಿ, ಬರುವ ಜನರನ್ನು ಎಲ್ಲಿ ಕುತ್ಕೊಳ್ಳಿಸುವುದು ಎಂಬುದಕ್ಕೆ ನೀವು ಸಿದ್ಧರಾಗಬೇಕೀಗ. ನೀವು ರೆಡಿ ಆಗಬೇಕು. ಪ್ಲಾನ್ ಫಾರ್ ಎಕ್ಸ್ಪಾನ್ಷನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾರ್ ಯುವರ್ ಪ್ರೊಫೆಟಿಕ್ ವರ್ಡ್ ಲಾರ್ಡ್. ನೀವು ಪ್ರವಾದನಾತ್ಮಕವಾಗಿ ಮಾತನಾಡಿದ ಎಲ್ಲ ಮಾತುಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾದರ್. ತಂದೆ ಸ್ವಾಮಿಯಲ್ಲಿ ಸೇವ್ ಮಾಡುವ ಸೇವಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ರಾಜ. ಅವರ ಕುಟುಂಬವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಅವರನ್ನು ಆರಿಸಿ ನೀವು ಅಭಿಷೇಕಿಸಿದ್ದೀರಿ ರಾಜ. ಹಲ್ಲೆಲೂಯ. ಆಶೀರ್ವಾದವಾಗಿ ಇಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಅಪ್ಪ ಸ್ವಾಮಿ. ಅವರ ಮೇಲೆ ನಿಮ್ಮ ಬಲವಾದ ಅಭಿಷೇಕ, ಉನ್ನತವಾದ ಅಭಿಷೇಕ ಸ್ವಾಮಿ ಇಳಿದು ಬಂದು ಮಹಿಮೆಯಾಗಿ ಅವರನ್ನು ಕರೆದುಕೊಂಡು ಹೋಗಿ, ಮುಂದಿನ ಸೀಸನ್ ನಲ್ಲಿ ಬಲವಾಗಿ ಅವರನ್ನು ಕರೆದುಕೊಂಡು ಹೋಗಿ, ಅವರ ಹೆಂಡತಿ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ವಾಹ. ಅವರನ್ನು ಸ್ವಾಮಿ ಹೆಚ್ಚಿಸಿ, ವೃದ್ಧಿಸಿ, ಎಲ್ಲ ಕ್ಷೇತ್ರದಲ್ಲಿ ಹೆಚ್ಚಿಸಿ ಸ್ವಾಮಿ. ನಿಮ್ಮ ಅಗ್ನಿ ಪ್ರಾಕಾರ ಅವರ ಸುತ್ತಲಿರಲಿ. ಅವರು ಹೋಗುವಾಗ ಬರುವಾಗ ನಿಮ್ಮ ಪರಿಶುದ್ಧ ದೇವದು ದಂಡಿಳಿಸಿ ಕಾದು ಕಾಪಾಡಿ. ಹೇಗೆ ಎಲಿಷನನ್ನು ಕಾಯಲಿಕ್ಕೆ ಪರಲೋಕದ ಅಗ್ನಿಮಯವಾದ ರಥರಥಾಶ್ವಗಳು ಇತ್ತು, ಅದೇ ರೀತಿಯಲ್ಲಿ ಅಗ್ನಿಮಯವಾದ ರಥರಥಾಶ್ವಗಳನ್ನು ಇಟ್ಟು ಅವರನ್ನು ಕಾದು ಕಾಪಾಡಿ ಸ್ವಾಮಿ. ಅವರ ಮಕ್ಕಳನ್ನು ಕಾಪಾಡಿ ರಾಜ್ಯ. ಅವರ ಮಧ್ಯದಲ್ಲಿ ನಿಮ್ಮ ವೈಭವ ಇರಲಿ, ನಿಮ್ಮ ಪ್ರಭಾವ ಇರಲಿ, ಈ ಸ್ಥಳದಲ್ಲಿ ನಿಮ್ಮ ಮಹಿಮೆ ಇರಲಿ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊಲೊಮೋನನ ಮಂಟಪದಲ್ಲಿ ದೇವರ ಮಹಿಮೆ, ಶಕೀನ ಗ್ಲೋರಿ ಬಂದು ನೆಲೆಯಾಯಿತು. ಅದೇ ರೀತಿಯಲ್ಲಿ ಈ ಆಲಯದಲ್ಲಿ ದೇವರೇ ನಿಮ್ಮ ಮಹಿಮೆ, ನಿಮ್ಮ ಶಕೀನ ಗ್ಲೋರಿ ಇಲ್ಲಿ ನೆಲೆಯಾಗಿರಲಿ ಸ್ವಾಮಿ. ಯಾರು ಇಲ್ಲಿ ಬರ್ತಾರೋ ಅವರು ದೇವರೇ ನಿಮ್ಮ ಮಹಿಮೆಯನ್ನು ನೋಡಲಿ, ನಿಮ್ಮ ಶಕ್ತಿಯನ್ನು ನೋಡಲಿ, ನಿಮ್ಮ ಪ್ರೀತಿಯನ್ನು ನೋಡಲಿ, ನಿಮ್ಮ ಕೃಪೆಯನ್ನು ಅನುಭವಿಸಲಿ ದೇವರೇ, ಅನುಭವಿಸಲಿ ದೇವರೇ.
We pray, Lord. ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ನೀವು ಹೇಳಿದ್ದೀರಿ, ನನ್ನ ಆಲಯ ಸಕಲ ಕುಲ ಜನಾಂಗ ಭಾಷೆಗಳ ಜನರಿಗೆ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದೆಂಬುದಾಗಿ. ಅದೇ ರೀತಿಯಲ್ಲಿ ಈ ಆಲಯವನ್ನು ಮಾಡಿ ರಾಜ. ಈ ಆಲಯಕ್ಕೆ 4 ದಿಕ್ಕಿನಿಂದ ಸಕಲ ಕುಲ ಜನಾಂಗ ಭಾಷೆಗಳ ಜನರು ಪ್ರವಾಹದಾಗಿ ಹರಿದು ಬರಲಿ. ನೀವು ನಿಮ್ಮ ವಾಕ್ಯದಲ್ಲಿ ಹೇಳಿದ್ದೀರಿ, ಕಡೇ ದಿವಸದಲ್ಲಿ ಚಿಯೋನ್ ಪರ್ವತವು ಎಲ್ಲಾ ಬೆಟ್ಟ ಗುಡ್ಡಗಳಿಗಿಂತ ಉನ್ನತವಾಗಿ ಪ್ರಜ್ವಲಿಸುತ್ತದೆ, ಜನರು ಪ್ರವಾಹದಾಗಿ ಅದರ ಕಡೆಗೆ ಬರ್ತಾರೆ ಎಂಬುದಾಗಿ. ಈ ಸಭೆಗೆ ಪ್ರವಾಹದಾಗಿ ಜನರು ಬರಲಿ ಸ್ವಾಮಿ. 4 ದಿಕ್ಕಿನಿಂದ ಬರಲಿ, 8 ದಿಕ್ಕಿನಿಂದ ಬರಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ಉಂಟಾಗಲಿ. ಪವಿತ್ರ ಆತ್ಮ ನಿಮಗೆ ಸ್ತೋತ್ರ ರಾಜ. ಇಲ್ಲಿ ನೀವು ಬಲವಾಗಿ ಇಳಿದು ಬಂದು ನಿಮ್ಮ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವಸ್ಥತೆ ಬಿಡುಗಡೆಗಳನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಸಂತೋಷ ಸಮಾಧಾನವನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಹೊಸ ಹೃದಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಿ ಪ್ರೈಸ್ ಯು ಲಾರ್ಡ್. ವಿ ಹಾನರ್ ಯು ಜೀಸಸ್. ವಿ ಥ್ಯಾಂಕ್ ಯು ಲಾರ್ಡ್. ವಿ ಲವ್ ಯು ಜೀಸಸ್. ವಿ ಬ್ಲೆಸ್ ಯುವರ್ ಹೋಲಿ ನೇಮ್. We exalt you, glorify you Father, glorify you. ಒಂದು ದೊಡ್ಡ ಚಪ್ಪಾಳೆ ಯೇಸುವಿಗೋಸ್ಕರ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳಿ ಥ್ಯಾಂಕ್ ಯು ಜೀಸಸ್, 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 ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. Hallelujah, hallelujah. ಕರ್ತನೇ